ಪಾದಸ್ಪರ್ಶದಿಂದ ಈ ನೆಲವನ್ನು ಜಲವನ್ನು ಪಾವನಗೈದು ಭಕ್ತ ಕುಲಕೋಟಿಯನ್ನು ಉದ್ಧರಿಸಿ ಹರಸಿ ಭಕ್ತರ ಪಾಲಿನ ಕಾಮಧೇನು ಕಲ್ಪವೃಕ್ಷವಾಗಿರುವಂಥ ಮಹಾಮಹಿಮ ಲೀಲಾಮೂರ್ತಿ ಪವಾಡ ಪುರುಷ ಮಹಾದಾಸೋಹಿ ಶರಣ ಬಸವೇಶ್ವರರ ದಿವ್ಯ ಸನ್ನಿಧಾನಕ್ಕೆ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ಆ ಮಹಾಮಹಿಮರನ್ನು ಕಲಬುರಗಿಯಲ್ಲಿ ನೆಲೆ ನಿಲ್ಲುವಂತೆ ಮಾಡಿರುವಂಥ ಪೂಜ್ಯ ಮೂಲ ದೊಡ್ಡಪ್ಪ ಅಪ್ಪ ಅವರ ದಿವ್ಯ ಚೈತನ್ಯಕ್ಕೆ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ಮಹಾದಾಸೋಹ ಸಂಸ್ಥಾನದ ಭವ್ಯ ಪರಂಪರೆಗೆ ತಮ್ಮದೇ ಆಗಿರುವಂಥ ಅಪರೂಪದ ಸೇವೆಯನ್ನು ಸಲ್ಲಿಸಿರುವ ಎಲ್ಲ ಪೀಠಾಧಿಪತಿಗಳನ್ನು ಕೂಡ ಭಕ್ತಿಯಿಂದ ಸ್ಮರಣೆ ಮಾಡಿ ದಾಸೋಹ ಪರಂಪರೆಯ 8ನೆಯ ಪೀಠಾಧಿಪತಿಗಳಾಗಿ ಭವ್ಯ ಭಾರತದ ಇತಿಹಾಸದಲ್ಲಿ ಕರುನಾಡಿನ ಕೀರ್ತಿಯನ್ನು ಶೈಕ್ಷಣಿಕ ಸೇವೆಯ ಜೊತೆಗೆ ಸಾಮಾಜಿಕ ಕಳಕಳಿಯನ್ನು ಹೊಂದಿ ಸಾಹಿತ್ಯ, ಸಂಗೀತ, ಲಲಿತ ಕಲೆಗಳಿಗೆ ಆಶ್ರಯವನ್ನು ಕೊಟ್ಟು ಗ್ರಾಮೀಣ ಭಾಗದ ಮಕ್ಕಳಿಗೆ ವಿದ್ಯಾರ್ಜನೆಗಾಗಿ ಅನುಕೂಲವನ್ನು ಮಾಡಿ ಲಕ್ಷೋಪಲಕ್ಷ ಮಕ್ಕಳು ಈ ಮಹಾ ಸಂಸ್ಥಾನದ ವಿದ್ಯಾಕೇಂದ್ರಗಳಿಂದ ಬದುಕನ್ನು ಕಟ್ಟಿಕೊಳ್ಳಲಿಕ್ಕೆ ಕಾರಣೀಕರ್ತರಾಗಿರುವಂಥ ಪೂಜ್ಯ ಡಾಕ್ಟರ್ ಶರಣಬಸಪ್ಪ ಅಪ್ಪ ಅವರಲ್ಲಿ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ಈ ಭವ್ಯ ಪರಂಪರೆಗೆ ಮಹಾದಾಸೋಹದ ಮಹಾಮನೆಗೆ ಮಹಾತಾಯಿಯಾಗಿ ನಂಬಿ ಬರುವ ಭಕ್ತರ ಮನಸೂರೆಗೊಂಡು ಮಮತಾಮಯಿಯಾಗಿ ನಿತ್ಯವೂ ಕೂಡ ಶರಣರ ದಾಸೋಹ ಸೇವೆಯಲ್ಲಿ ನಿರತರಾಗಿರುವಂಥ ಪೂಜ್ಯ ಮಾತೆ ಡಾಕ್ಟರ್ ದಾಕ್ಷಾಯಣಿ ಎಸ್ ಅಪ್ಪ ಅವರಲ್ಲಿ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ಇಡೀ ನಾಡಿನ ಭಕ್ತರ ಮನಸ್ಸನ್ನು ಸೂರೆಗೊಂಡು ಶರಣನ ಸೇವೆಗೆ ಕಿರಿದಾದ ವಯಸ್ಸಿನಲ್ಲಿ ತಮ್ಮನ್ನು ತಾವು ಸಮರ್ಪಣೆ ಮಾಡಿಕೊಂಡು ದಾಸೋಹ ಪರಂಪರೆಯ ದಿನನಿತ್ಯದ ಅರ್ಚನೆ, ಅರ್ಪಣ, ಅನುಭಾವ, ಗುರುಲಿಂಗ ಜಂಗಮದ ಆರಾಧನೆ, ಮಹಾದಾಸೋಹದ ಭಕ್ತಿಗೆ ಕೈಂಕರ್ಯ ಸೇವೆಯನ್ನ ಸಲ್ಲಿಸುತ್ತಿರುವಂಥ 9ನೆಯ ಪೀಠಾಧಿಪತಿಗಳಾದ ಪೂಜ್ಯ ಚಿರಂಜೀವಿ ದೊಡ್ಡಪ್ಪ ಅಪ್ಪ ಅವರಲ್ಲಿ ಶರಣಾರ್ಥಿಗಳನ್ನು ಸಲ್ಲಿಸಿ ಎಲ್ಲ ಕಾರ್ಯಕ್ರಮಗಳ ಹಿಂದೆ ಸಂಘಟನಾತ್ಮಕವಾಗಿರುವಂಥ ಚಟುವಟಿಕೆಯಲ್ಲಿ ತೊಡಗಿರುವ ತಾಯಿ ಡಾಕ್ಟರ್ ನೀಲಾಂಬಿಕಾ ಪಾಟೀಲ್ ರವರೇ, ನಮ್ಮೊಂದಿಗೆ ಸಂಗೀತದ ಸೇವೆಯನ್ನು ಗೈಯುತ್ತಿರುವಂಥ ನಾಡಿನ ಹೆಸರಾಂತ ಗಾಯಕರಾದ ವೀರೇಶ್ ಕುಮಾರ್ ಮಳಲಿ ಅವರೇ, ಅತ್ಯುತ್ತಮವಾಗಿರುವಂಥ ತಬಲಾ ಸಾಥನ್ನು ನೀಡುತ್ತಿರುವ ಬಸವರಾಜು ವನ್ನಿಯೂರವರೇ, ಈ ಅಪರೂಪದ ಕಾರ್ಯಕ್ರಮದಲ್ಲಿ ಶ್ರದ್ಧೆಯಿಂದ, ಭಕ್ತಿಯಿಂದ, ವಿಶ್ವಾಸದಿಂದ ಶರಣನ ಲೀಲಾಮೃತವನ್ನು ಶ್ರವಣ ಮಾಡುವುದರ ಮೂಲಕ ಸದ್ಗತಿಯನ್ನು ಹೊಂದಬೇಕು ಅನ್ನುವಂಥ ಸದುದ್ದೇಶಕ್ಕಾಗಿ ಅಖಿಲ ಭಾರತ ಶಿವಾನುಭವ ಮಂಟಪದಲ್ಲಿ ಸಮ್ಮಿಲಿತರಾಗಿರುವಂಥ ಎಲ್ಲ ನನ್ನ ಆತ್ಮೀಯ ಕಲಬುರಗಿ ಬೇರೆ ಬೇರೆ ಗ್ರಾಮಗಳಿಂದ, ಪಟ್ಟಣಗಳಿಂದ ಆಗಮಿಸಿರುವಂಥ
ಶರಣ ಸದ್ಭಕ್ತ ಬಳಗವೇ, ಗುರು ಹಿರಿಯರೇ, ಶ್ರದ್ಧೆಯ ತಾಯಂದಿರ ಬಳಗವೇ, ಸೇವಾಕರ್ತರೇ, ಅಂತರ್ಜಾಲದ ಮೂಲಕ ನಿತ್ಯವೂ ಕೂಡ ಭಕ್ತಿಯಿಂದ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಶರಣನ ಲೀಲಾಮೃತವನ್ನು ಶ್ರವಣ ಮಾಡುತ್ತಿರುವಂಥ ನಾಡಿನ ಎಲ್ಲ ಸದ್ಭಕ್ತ ಬಂಧುಗಳೇ, ಮಾಧ್ಯಮದ ಬಂಧುಗಳೇ, ಸೇವಾಕರ್ತರೇ, ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾಗಿರುವಂಥ ಶರಣು ಶರಣಾರ್ಥಿಗಳು. ಬಹಳ ಅರ್ಥಪೂರ್ಣವಾಗಿರುವಂಥ ಅರಿವಿನ ಆಲಯ ಇದು ಶಿವಾನುಭವ ಮಂಟಪ. ಪೂಜ್ಯ ಶರಣಬಸಪ್ಪ ಅಪ್ಪ ಅವರ ದೂರದೃಷ್ಟಿ, ಅವರ ಆಶಯ, ಅವರ ಕಾಯಕಲ್ಪ ಬಹಳ ವಿಶಿಷ್ಟವಾಗಿರುವಂಥದ್ದು. ಬಹುಶಃ ಇಡೀ ನಾಡಿನ ಎಲ್ಲ ಮಠಮಂದಿರಗಳನ್ನು ನಾವು ಸುತ್ತಿದಾಗ ನಾವು ಕಂಡಿರುವ ಒಂದೇ ಒಂದು ಅಖಿಲ ಭಾರತ ಶಿವಾನುಭವ ಮಂಟಪ, ಅದು ಎಲ್ಲಿಯಾದರೂ ಇದ್ದರೆ ಅದು ಕಲಬುರಗಿಯ ಈ ಶರಣನ ಸ್ಥಾನದಲ್ಲಿ ಮಾತ್ರ ಇದೆ ಅನ್ನುವುದನ್ನು ಅತ್ಯಂತ ಪ್ರಾಂಜಲ ಮನಸ್ಸಿನಿಂದ, ಹೃದಯ ತುಂಬಿ ಈ ಮಾತನ್ನು ಅಭಿಮಾನದಿಂದ ಹೇಳ್ತೇವೆ ನಾವು. ಇದಕ್ಕೊಂದು ಹಿನ್ನೆಲೆ ಇದೆ, ಇದಕ್ಕೊಂದು ಪರಂಪರೆ ಇದೆ, ಈ ಧರ್ಮಕ್ಕೊಂದು ಸಂಸ್ಕಾರ ಇದೆ, ಸಂಸ್ಕೃತಿ ಇದೆ. 12ನೇ ಶತಮಾನದಲ್ಲಿ ಅಪ್ಪ ಬಸವಣ್ಣನವರು ಈ ಮನುಕುಲದ ಕಲ್ಯಾಣಕ್ಕಾಗಿ, ಮನುಕುಲದ ಒಳಿತಿಗಾಗಿ, ಜನಾಂಗದ ಉದ್ಧಾರಕ್ಕಾಗಿ ಅಂದು ಅನುಭವ ಮಂಟಪ ಅನ್ನುವಂಥ ಒಂದು ಅದ್ಭುತವಾದ ಜೀವನ ಮೌಲ್ಯದ ಕೇಂದ್ರವನ್ನು ಹುಟ್ಟಾಕಿದರು, ನಿರ್ಮಾಣ ಮಾಡಿದರು. ಅದು ಇಂಥ ಅನುಭವ ಮಂಟಪ ಬಲ್ಲಂಥ ಸಂಶೋಧಕರು ಎಲ್ಲರೂ ಕೂಡ ಹೃದಯ ತುಂಬಿ ಈ ಮಾತನ್ನು ಹೇಳ್ತಾರೆ. 12ನೇ ಶತಮಾನದ ಬಸವಣ್ಣನವರು ಕಟ್ಟಿದ 770 ಜನ ಶರಣರು ಒಂದೆಡೆ ಸೇರಿ ಅನುಭವಿಸಿ ಆನಂದಪಟ್ಟಿರುವಂಥ ಅನುಭಾವದ ಕಮ್ಮಟ, ಅದು ಈ ಜಗತ್ತಿನ ಪ್ರಪ್ರಥಮ ಪಾರ್ಲಿಮೆಂಟು ಅಂತ ಕರೀತಾರೆ ಅನುಭವ ಮಂಟಪವನ್ನು. ಎಲ್ಲಿಯೂ ಇಲ್ಲ ಅಂತ ಪಾರ್ಲಿಮೆಂಟು, ಬಹಳ ಅದ್ಭುತವಾಗಿರುವಂಥ ಪಾರ್ಲಿಮೆಂಟ್ ಅದು. ಬಹುಶಃ ಇವತ್ತಿನ ಲೋಕಸಭೆಗಳಿಗೆ, ವಿಧಾನಸಭೆಗಳಿಗೆ ಅದನ್ನು ಹೋಲಿಸಲಿಕ್ಕೆ ಆಗೋದಿಲ್ಲ. ಇವು ಸುಮ್ಮನೆ ತಲೆಗಳ ಗುದ್ದಾಟ ಇವು. ಆದರೆ ಅಂದು ಬಸವಾದಿ ಶಿವಶರಣರು, ಶರಣೆಯರು ಕೂಡಿಕೊಂಡು ಮಾಡಿರುವಂಥ ಆ ಅನುಭವ ಮಂಟಪ ಇತಿಹಾಸದಲ್ಲಿ ಇಡೀ ಮನುಕುಲವನ್ನು, ಸರ್ವ ಜನಾಂಗವನ್ನು, ಜಾತಿ, ಕುಲ, ಗೋತ್ರ, ಪಂಥ, ಪಂಗಡ, ಗಂಡು ಹೆಣ್ಣು ಅನ್ನುವಂಥ ಯಾವುದೇ ಭೇದ ಭಾವ ಇಲ್ಲದಂತೆ ಒಂದು ಸರ್ವ ಸಮಾನವಾಗಿರುವಂಥ ಪರಿಕಲ್ಪನೆಯಲ್ಲಿ ಅವತ್ತು ಅವರು ನಿರ್ಮಾಣ ಮಾಡಿದರು. ಹಾಗಾಗಿನೇ ಆ ಅನುಭವ ಪರಂಪರೆ ಕಳೆದ 900 ವರ್ಷಗಳಿಂದ ಈ ನಾಡಿನ ತುಂಬ ಅದು ಬೆಳಗ್ತಾ ಬೆಳೀತಾ ಬಂತು. ಅಂತ ಪರಂಪರೆಗೆ ಶರಣಬಸಪ್ಪನವರು ಬೆಳಗಿರುವಂಥ ದಾಸೋಹದ ಪರಂಪರೆಗೆ ಕೇವಲ ಭಕ್ತಿ ಆದರೂ ಸಾಲದು, ಕೇವಲ ಜಂಗಮ ಆರಾಧನೆ ಆದರೂ ಸಾಲದು, ಕೇವಲ ಅನ್ನದಾಸೋಹದ ಪ್ರಸಾದವನ್ನು ಕೊಟ್ಟರು ಸಾಲದು, ನೆತ್ತಿಗೂ ಕೂಡ ಪ್ರಸಾದವನ್ನು ಕೊಡಬೇಕು ಅನ್ನುವಂಥ ದೂರದೃಷ್ಟಿಯಲ್ಲಿ ಡಾಕ್ಟರ್ ಶರಣಬಸಪ್ಪ ಅಪ್ಪ ಅವರು ಇಲ್ಲಿ ಅಖಿಲ ಭಾರತ ಶಿವಾನುಭವ ಮಂಟಪ ಅನ್ನುವಂಥ ಈ ಅಪರೂಪದ ವ್ಯವಸ್ಥೆಯನ್ನು ಅವರು ನಿರ್ಮಾಣ ಮಾಡಿದರು. ನೋಡಿ, ಇಲ್ಲಿ ನಿತ್ಯವೂ ಕೂಡ 10 ಹಲವು ಚಿಂತನೆಗಳು ನಡೀತಾವೆ, ವಿಚಾರಗಳ ಚರ್ಚೆ ನಡೀತದೆ. ಇವತ್ತು ಚಿಂತನೆ ಹೆಚ್ಚಾಗಬೇಕು ಸಮಾಜದೊಳಗೆ. ಯಾಕೆ ಅಂದರೆ ಚಿಂತೆಯೊಳಗೆ ಮುಳುಗಿರುವಂಥ ಸಮಾಜ ನಿಶ್ಚಿಂತವಾಗಿ ಬದುಕಬೇಕು ಅಂದ್ರೆ ಅದಕ್ಕೆ ಅನುಭವದ ಚಿಂತನವೇ ಅದು ಮೂಲ. ಅದು ಇಲ್ಲದ ನಾವ್ಯಾರೂ ಶಾಂತಿ, ಸಮಾಧಾನ, ನೆಮ್ಮದಿಯಿಂದ ಬದುಕಲಿಕ್ಕೆ ಆಗೋದಿಲ್ಲ. ಚಿಂತೆಯನ್ನು ದೂರ ಮಾಡುವಂಥದ್ದೇ ಅದು ಚಿಂತನ.
ನಮ್ಮ ಚಿಂತೆಗಳು ಒಂದೇ, ಎರಡೇ, ಮೂರೇ, ನಾಲ್ಕೇ. ಹಲವು ಚಿಂತೆಗಳ ಕಂತೆಯನ್ನು ಹೊತ್ತು ಈ ಚಿಂತೆಯನ್ನ ಮಾಡುವಂಥ ಸಂತೆಯಲ್ಲಿ ಬದುಕನ್ನ ಮಾಡುವವರು ನಾವೆಲ್ಲ ಮಾನವರು. ನಮ್ಮ ಚಿಂತೆಗಳು ಒಂದಲ್ಲ ಎರಡಲ್ಲ. ಅದಕ್ಕಾಗಿಯೇ 12ನೇ ಶತಮಾನದೊಳಗ ವೀರ ಗಣಾಚಾರಿ ಶರಣನಾಗಿರುವಂಥ ಅಂಬಿಗರ ಚೌಡಯ್ಯ ಒಂದು ಅದ್ಭುತವಾದ ವಚನವನ್ನು ಅಪ್ಪಣೆ ಕೊಟ್ಟಾರ. ಬಹಳ ಆಲೋಚನೆ ಮಾಡುವಂಥ ವಚನ, ಬಹಳ ಸೊಗಸಾದ ವಿಚಾರವನ್ನು ನಮಗೆ ತಿಳಿಸುವಂಥ ವಚನ. ಬಡತನಕ್ಕೆ ಉಂಬುವ ಚಿಂತೆ, ಉಣಲಾದರೆ ಉಡುವ ಚಿಂತೆ, ಉಡಲಾದರೆ ಇಡುವ ಚಿಂತೆ, ಇಡಲಾದರೆ ಹೆಂಡಿರ ಚಿಂತೆ, ಹೆಂಡಿರಾದರೆ ಮಕ್ಕಳ ಚಿಂತೆ, ಮಕ್ಕಳಾದರೆ ಬದುಕಿನ ಚಿಂತೆ, ಬದುಕಾದರೆ ಕೇಡಿನ ಚಿಂತೆ, ಕೆಡದಿರೆ ಮರಣದ ಚಿಂತೆ. ಇಂತೀ ಹಲವು ಚಿಂತೆಯಲ್ಲಿಪ್ಪವರನ್ನು ಕಂಡೆನೋ ಶಿವನೇ, ನಿನ್ನ ಚಿಂತೆಯಲ್ಲಿದ್ದವರನ್ನೊಬ್ಬರನ್ನೂ ಕಾಣಿನೆಂದಾತ ನಮ್ಮ ಅಂಬಿಗರ ಚೌಡಯ್ಯ ನಿಜ ಶರಣ. ಏನು ವಚನಗಳನ್ನು ಬರೆದಾರ ಪುಣ್ಯಾತ್ಮರು, ಎಷ್ಟು ಸತ್ಯವನ್ನು ಬಿಚ್ಚಿಡ್ತಾರ. ನಮ್ಮ ಮನಸ್ಸನ್ನು, ನಮ್ಮ ಬದುಕನ್ನು ತೆರೆದು ಬಯಲಿಗಿಡ್ತಾರೆ ನೋಡ್ರಿ. ಎಷ್ಟು ಚಂದ ಅಪ್ಪಣೆ ಕೊಟ್ಟಾರ. ಇವೆಲ್ಲ ನಮ್ಮನ್ನು ಕಾಡ್ತಾವ ಚಿಂತೆಗಳು. ಬಡತನ ಇತ್ತು ಅಂದ್ರೆ ಕಷ್ಟಪಟ್ಟು ದುಡಿಬೇಕು, ಹೊಟ್ಟೆ ತುಂಬ ಉಣಬೇಕು, ಇದಟ್ಟ ಇರ್ತದೆ. ಒಂದೀಟ ದುಡಿತಾ ಒಂದು 4 ದುಡ್ಡು ಕೈಯಾಗ ಓಡಾಡಕ್ಕೆ ಶುರು ಮಾಡ್ತು ಅಂದ್ರೆ ತೊಡುವ ಚಿಂತೆ. ಅವ್ರಂಗ ನಾ ಯಾರಂಗ ಅವ್ರಂಗ ನಾ ತೊಡಬೇಕು ಶುರು ಆಗ್ತದೆ. ಇರಬಾರ್ದಂತಲ್ಲ. ಈ ಜಗತ್ತಿಗೆ ಬಂದೀವಿ ಅಂದ್ರೆ ಕಷ್ಟಪಡಬೇಕು, ದುಡಿಬೇಕು, ಚಂದ ಬದುಕಬೇಕು, ಚಲೋದನ ಉಡಬೇಕು, ಚಲೋದನ ಉಣಬೇಕು, ಚಂದ ಜೀವನ ಮಾಡಬೇಕು, ಚಂದ ಮನೆ ಕಟ್ಟಬೇಕು, ಚಂದ ಗಾಡ್ಯಾಗ ಓಡಾಡಬೇಕು. ಇದಕ್ಕೆ ಬಂದೀವಿ, ಇದನ್ನೆಲ್ಲ ಮಾಡಬೇಕು. ಆದ್ರೆ ಅದೆಲ್ಲ ಧರ್ಮದ ದಾರ್ಯಾಗ ಇರಬೇಕು. ಇದು ಭಾಳ ಮುಖ್ಯ. ಇದು ಧರ್ಮದ ದಾರಿಯಾಗಿರಬೇಕು. ಧರ್ಮವನ್ನು ಬಿಟ್ಟು ಕರ್ಮ ಮಾಡಿ, ಪಾಪ ಮಾಡಿ, ಅನ್ಯಾಯ ಮಾಡಿ, ಮೋಸ ಮಾಡಿ, ವಂಚನೆ ಮಾಡಿ, ಇನ್ನೊಬ್ಬರಿಗೆ ತೊಂದರೆ ಕೊಟ್ಟು 100 ಮನಿ ಹಾಳು ಮಾಡಿ ನಿನ್ನ ಮನಿ ನೀವು ಉದ್ಧಾರ ಮಾಡಿಕೊಂಡಿ ಅಂದ್ರೆ ಅದು ಕೆಲವು ದಿನ ಮಾತ್ರ ಸುಖ ಕೊಡ್ತದ. ಮುಂದೆ ನಿನ್ನ ಮನೆತನಕ್ಕೆ ಕರ್ಮವಾಗಿ ಕಾಡಿ ನಿನ್ನ ಮಕ್ಕಳು ಮರಿ ಮೊಮ್ಮಕ್ಕಳನ್ನು ಅದು ಕಾಡ್ತದ. ಇದನ್ನು ಬರೆದಿಟ್ಕೋಬೇಕು, ಜೀವನದೊಳಗೆ ಬರೆದಿಟ್ಕೋಬೇಕು. ಅದಕ್ಕೆ ಅಂತಾರೆ ನೋಡ್ರಿ, ಮಾಡಿದ್ದುಣ್ಣೋ ಮಾರಾಯ, ನೀ ಏನೇನು ಮಾಡ್ತೀಯಲ್ಲ ಅದನ್ನು ಉಣ್ಣಬೇಕಾಗ್ತದೆ. ಇದು ಜೀವನದ ಕರ್ಮ ಸಿದ್ಧಾಂತ ಅದ. ಬಸವಾದಿ ಶರಣರು ಒಂದು ಕಡೆ ಅವುಗಳನ್ನೆಲ್ಲ ಒಪ್ತಾರೆ. ಭವಬಂಧನ ಭವಪಾಶವಾದ ಕಾರಣವೇನಯ್ಯ, ಹಿಂದಣ ಜನ್ಮದಲ್ಲಿ ಲಿಂಗವ ಮರೆದೆನಾಗಿ, ಹಿಂದಣ ಜನ್ಮದಲ್ಲಿ ಜಂಗಮವ ಜರಿದೆನಾಗಿ. ನೋಡಿ ಎಷ್ಟು ಚಲೋ ಮಾತುಗಳನ್ನು ಹೇಳ್ತಾರೆ. ಅರಿಯದಿ ಸಂಸಾರವ ಹೊತ್ತಲೀವೆನೆ, ತಿಳಿಯಾರ್ದನೆ ಪ್ರಪಂಚ ಮಾಡ್ತಾ ಇದ್ದೀನಲ್ಲಪ್ಪ. ನಿನ್ನ ಅರಿವು ಇಲ್ಲದೇನೆ ಏನೇನೋ ಕರ್ಮಗಳನ್ನು ಮಾಡ್ತಾ ಇದ್ದೀನಲ್ಲ ನಾನು. ಈ ಕರ್ಮಗಳು ನನ್ನನ್ನು ತಿನ್ನದೇ ಬಿಡ್ತಾವೇನು, ಕಾಡದೇ ಬಿಡ್ತಾವೇನು? ಕರ್ತೃ ಕೂಡಲ ಸಂಗಮ ದೇವ ಅಂತ ಪರಮಾತ್ಮನಲ್ಲಿ ಕೈಂಕರ್ಯ ಭಾವದಿಂದ ಪ್ರಾರ್ಥನೆ ಮಾಡಿಕೊಂಡಾರ ಅಪ್ಪ ಅವರು, ಬಸವಣ್ಣನವರು. ಎಷ್ಟು ದೊಡ್ಡವರು. ಇವತ್ತು ನಾವು ಈ ಲೌಕಿಕ ಪ್ರಪಂಚದೊಳಗೆ ಬದುಕುವಂಥವರು ಇವುಗಳನ್ನೆಲ್ಲ ವಿಚಾರ ಮಾಡಬೇಕು. ಉಡುವ ಚಿಂತೆ, ಉಡಲಾದರೆ ಇಡುವ ಚಿಂತೆ. ಒಂದಿಟ್ಟು ಉಣ್ಣಾಕು ಆಯಿತು, ಉಡಾಕು ಆಯಿತು ಅಂದ್ರೆ ಇನ್ನೊಂದು 4 ದುಡ್ಡು ಕೈಯಾಗ ಓಡಾಡ್ತಿತ್ತು ಅಂದ್ರೆ ಇಡಬೇಕು. ಎಲ್ಲರೂ ಇಟ್ಟಾರ, ನಾನು ಇಡಬೇಕು. ಒಂದು ಬ್ಯಾಂಕಲ್ಲಿ 10 ಬ್ಯಾಂಕ್ನಾಗ ಇಡಬೇಕು. ಅಲ್ಲೊಂದು ಇಟ್ಟಿಡ್ಬೇಕು, ಇಲ್ಲೊಂದು ಇಟ್ಟಿಡ್ಬೇಕು. ಒಂದು 10 ATM ಮಾಡಬೇಕು. ಎಲ್ಲಿ ಬೇಕಲ್ಲಿ ಕಾರ್ಡ್ ಹಾಕಿದ್ರೆ ಪಟ್ನ ರೊಕ್ಕ ಬರ್ತಿರ್ಬೇಕು. ಏನು ಜಗತ್ತ! ಆ ಕೊರೋನಾ ಬಂದಾಗ ಆಕ್ಸಿಜನ್ ಇಲ್ಲದ ಎಷ್ಟೋ ಸತ್ತು ನೋಡ್ರಿ, ಬಿಕ್ಕಿ ಕಿಸೆದಾಗ 10 ATM ಕಾರ್ಡ್ ಇದ್ದು ಒಬ್ಬೊಬ್ರು ಕಿಸೆದಾಗ. ಅವು 10 ತಗೊಂಡು ಮೂಗಿಗೆ ಹಿಡ್ಕೊಂಡ್ರೆ ಬದುಕಲೇ ಇಲ್ಲ. ATM ಉಸಿರಾಡಕ್ಕೆ ಆಕ್ಸಿಜನ್ ಕೊಡಂಗಿಲ್ಲ. ಉಸಿರು ಕೊಟ್ಟವ ಪರಮಾತ್ಮ ಅದಾನ, ಭಗವಂತ ಅದಾನ, ಅವನ್ನ ಮರಿಬ್ಯಾಳ್ರಿ ಅಂತ ಹೇಳೋದೇ ಶರಣ ಧರ್ಮ. ಆ ಮೂಲ ಸತ್ಯವನ್ನ ನಂಬಿ ಭಕ್ತಿಯನ್ನು ಮಾಡ್ರಿ, ಧರ್ಮದ ದಾರಿಯೊಳಗಿರ್ರಿ, ಸಂಸ್ಕಾರದೊಳಗಿರ್ರಿ, ದಾಸೋಹ ಮಾಡ್ರಿ, ದಾನ ಮಾಡ್ರಿ, ಪರೋಪಕಾರ ಮಾಡ್ರಿ. ಇದೆಲ್ಲ ಕೊಡ್ರಿ ಅಂತ ಯಾವ ಧರ್ಮಗಳು ಹೇಳೋದಿಲ್ಲ.
ಇದು ದಾಸೋಹ. ಇದನ್ನು ಶರಣರು ಈ ನಾಡಿನೊಳಗೆ ಎಷ್ಟು ಚಂದ ಅಪ್ಪಣೆ ಕೊಟ್ಟು ಇಡುವ ಚಿಂತೆ ನೋಡಿ. ತುಂಬುವ ಚಿಂತೆ, ಉಡುವ ಚಿಂತೆ, ಇಡುವ ಚಿಂತೆ. ಇಡಲಾದರೆ ಅದು ಕಟ್ಟಬೇಕು, ಕಟ್ಟಬೇಕು. ಕಟ್ಟೋದ್ರೊಳಗನ ಜೀವನ ಕಳೆದೇ ಹೋಗಿತ್ತು. ಇನ್ನೂ ಕೆಲವರು ಹಿಂದೆ ಕಟ್ಟೋದಾರಲ್ಲ, ತಗೊಂಡಾರ ಸೈಟು, ಲಕ್ಷ ಕೊಟ್ಟು ತಗೊಂಡಾರ. ಅದನ್ನು ಪ್ಲಾನ್ ಮಾಡಿಸೋ ಮುಂದೆ ಇಟ್ಟು ಕೆಟ್ಟ ವಿಚಿತ್ರ ವಿಚಾರ ಮಾಡ್ತಾವ ನಮ್ಮ ಜನ. ಇಂಜಿನಿಯರ್ ಕಡೆ ಹೋಗಿ ತಮ್ಮ ಮನೆಯ ಪ್ಲಾನ್ ಮಾಡಿಸುವಾಗ ಒಂದು ಮಾತು ಹೇಳ್ತಾರೆ, ನೋಡ್ರಿ ಸರ್, ಇಟ್ಟು ಚಂದ ಪ್ಲಾನ್ ಮಾಡಬೇಕು, ಆ ಏರಿಯಾದೊಳಗ ಆ ಬಡಾವಣೆಯೊಳಗ ನನ್ನಂಗ ಯಾರ್ದು ಇರಬಾರ್ದು ಮನೆ ಅಂತ. ನೋಡ್ರಿ ಹೆಂಗದ ಸ್ವಾರ್ಥ. ಅವ್ರಂಗ ನಿಂದಿದ್ರೆ ನಿಮ್ಮ ಅಪ್ಪನ ಗಂಟೇನು ಹೋಗೋದದ? ಇಂಥ ಹೊಟ್ಟೆ ಕಿಚ್ಚಿನ ಗುಣ. ನನ್ನಂಗೆ ಯಾರ್ದು ಇರಬಾರ್ದು. ನೀನು ಹೇಳಿನಲ್ಲ, ಇದು ನನ್ನಂಗ, ನಾನು, ನನ್ನದು, ನನ್ನಿಂದಲೇ ಅನ್ನುವಂಥ ಆಣವಾದಿ ಮಲತ್ರಯಗಳನ್ನು ದೂರ ಮಾಡಿಕೊಳ್ಳುವುದೇ ನಿಜವಾದ ಲಿಂಗ ದೀಕ್ಷೆ ಅದ. ಇದು ಬಹಳ ತುಂಬಿರ್ತದೆ ಒಳಗೆ, ಹಿಂಗಂತಾರ ನೋಡಿ. ಹಾಗಾಗಿ ಹೆಂಡಿರ ಚಿಂತೆ, ಮನೆಯ ಚಿಂತೆ ಮತ್ತು ಸಂಸಾರಕ್ಕೆ ಬಿದ್ದೀವಿ ಅಂದಮೇಲೆ ಸುಮ್ಮನೆ ಶಿವಪ್ಪನಂತ ಶಿವಪ್ಪನೇ ಎಲ್ಲ ಹಳದ ಗಣಪನ ಶರಣಪ್ಪನ ಒಬ್ಬರು ಸಂಡಿಯದ, ಒಬ್ಬರು ಆರ್ತಿಲಿಯದ. ಮತ್ತು ಲೌಕಿಕ ಜಗತ್ತಿನಾಗ ಸುಮ್ ಕೂತಾರೇನು? ಮಕ್ಕಳಿಗಾಗಿ ಅವು ಬೆಳೆದ ನಾಳೆ ಮಕ್ಕಳು ಚಂದ, ಸಣ್ಣವಿದ್ದಾಗ ಚಂದ, ದೊಡ್ಡವಾದ್ಮೇಲೆ ಇಕ್ಕಳಾಗಿ ಕುಂತು ಅಂದ್ರೆ ಯಾವ ಬೇಡಿ ಪಡ್ಕೊಂಡಾರ ಅದ ದೇವರಿಗೆ ಟೆಂಗ್ ಹೊಡೆದು ಬಿಡ್ಕೊತಾರೆ. ಅಪ್ಪ ಕೊಡೋದು ಕೊಟ್ಟಿ, ಎಂತ ಕೆಟ್ಟ ಸುಮಾರು ಕೊಟ್ಟೋ, ನಾವೇನಾರ ಕರ್ಮ ಮಾಡಿದ್ವೋ ಯಪ್ಪ ಅಂತಾರಲ್ರಿ. ನಿಮಗ ಬರ್ತದ ನಿಮ್ಮ ಬಾಯಿಯೊಳಗ ಕರ್ಮ ಸಿದ್ಧಾಂತ, ಯಾರು ಹೇಳೋದು ಬೇಕಾಗಿಲ್ಲ. ಯಾಕಂದ್ರೆ ಅದು ಬದುಕಿನ ನೈಜವಾದ ಸತ್ಯ ನೋಡಿ. ಮಕ್ಕಳ ಚಿಂತೆ, ಬದುಕಿನ ಗಳಿಸ್ಯಾನ, ಇಟ್ಟಾನ, ಒಂದಕ್ಕೆ 4 ಮಾಡ್ಯಾನ, 4ಕ್ಕೆ 8 ಮಾಡ್ಯಾನ, ಮಾಡಿ ಎಲ್ಲ ಮಾಡ್ಯಾನ. ಹೋಗೋದು ಬಂದೈತಿ ಇವಂಗ ಮಾಡಿದವ್. ಲಾಸ್ಟ್ ಸ್ಟೇಜ್ನ್ಯಾಗ ಕೂತಾನ. ಅವಾಗ ಒಂದು ಚಿಂತೆ ಕಾಡ್ತದೆ. ಆಸ್ತಿ ಪಾಸ್ತಿ ಗಳಿಸೀನಿ, ಬೇಕಾದೊಟ್ಟು ಗಾಡಿ ವಾಹನ ಎಲ್ಲ ಮಾಡೀನಿ, ಇವು ಮುಂದೆ ಉಳಿಸ್ತಾವೋ ಅವು ಏನ್ ಮಾಡ್ತಾವ ನಿನ್ನ ಹಣೆ ಗೊಂಗಡೀದು
ದೊಡ್ಡ ಮಹಾನುಭಾವ ಶರಣಬಸಪ್ಪನವರ ಮಾರ್ಗದರ್ಶನದಲ್ಲಿ ಬದುಕನ್ನು ಕಟ್ಟಿಕೊಂಡಿರುವಂಥ ಕಡ್ಕೋಳದ ಮಡಿವಾಳಪ್ಪನವರು ಎಷ್ಟು ಚಂದ ಹೇಳ್ತಾರ, ಎಷ್ಟು ಚಂದ ಎಚ್ಚರಿಸ್ತಾರ. ಯಾಕೆ ಮಾಡ್ತೀಯೋ ಒಣ ಚಿಂತಿ, ಹಸಿವಲ್ರಿ ಬರೇ ಒಣದ ಬೇರೆ ಹಸಿದು ಬೇರೆ. ಮುಂಜಾನೆ ಬರ್ತಾವಲ್ಲ ಓಣ್ಯಾಗ ಗಾಡಿ, ಹಸಿದು ಬೇರೆ ಮಾಡ್ರಿ, ಒಣದ ಬೇರೆ ಮಾಡ್ರಿ, ಕಸ ನಮಗೆ ಕೊಡ್ರಿ, ನೀವು ಹಸು ನೀರ್ರಿ ಬರ್ತಾವಲ್ರಿ. ನೋಡ್ರಿ ಒಣ ಚಿಂತಿ ಅಂದಾರ. ಒಣ ಚಿಂತಿ ಬಹಳ ಅದಾವ್ರಿ. ನಮಗೆ ಚಂದದೀವಿ ಎಲ್ಲ ಅದ, ಯಾವುದಕ್ಕೂ ಕೊರತೆ ಇಲ್ಲ. ಕರೆ ಅವನ ಮೇಲೆ ಭಾರ ಹಾಕಿ ಆನಂದವಾಗಿ ಇರುವ ಜನವೇ ನಾವಲ್ಲ. ಒಣ ಚಿಂತೆ ಮಾಡೋದು. ಮಠ ಗುರುಗಳು ಕೂತಿದ್ರು ಆಶ್ರಮದೊಳಗೆ, ದೊಡ್ಡ ಜ್ಞಾನಿಗಳು. ಒಬ್ಬ ಬಂದಂತ ಭಕ್ತ ಬಂದ ನಮಸ್ಕಾರ ಮಾಡಿ ಎದುರಿಗೆ ಕೂತವನೇ ಬಿಕ್ಕಿ ಬಿಕ್ಕಿ ಅಳಕ್ಕೆ ಶುರು ಮಾಡಿದ. ಗುರುಗಳಂದ್ರು, ಬರೋದು ಬಂದಿದ್ದಿ, ನಮಸ್ಕಾರ ಮಾಡಿದಿ, ಎದುರಿಗೆ ಕುಂತಿದ್ದಿ, ಏನೂ ಮಾತು ಇಲ್ಲ, ಸುದ್ದಿ ಇಲ್ಲ, ಏನೂ ಇಲ್ಲ, ಬಂಧುಗಳು ಹಿಂಗ್ಯಾಕೆ ಕಳ್ತೀಯೋ ಅಂತ ಗುರುಗಳು ಕೇಳಿದ್ರು. ಅವಾಗ ಅವ ಹೇಳ್ದಂತ, ಯಪ್ಪ ನಿನ್ನೆ ನಮ್ಮ ಮನ್ಯಾಗ ಇಲ್ಲಿ ತನ ಏನೇನು ವ್ಯವಹಾರ ಮಾಡಿ ಗಳಿಸೀನಿ ಎಲ್ಲದೂ ಆಸ್ತಿ ಪಾಸ್ತಿದು ಲೆಕ್ಕಪತ್ರ ಮಾಡಿಸಿದೆ. 10 ತಲೆಮಾರು ಕೂತ್ಕೊಂಡು ತಿಂದರೂ ಕೂಡ ಕರಗದೇ ಇರುವಷ್ಟು ಸಂಪತ್ತು ನನ್ನ ಮನೆಯಾಗದ, ಮತ್ತು ಇಟ್ಟಿದ್ರು ಯಾಕೆ ಕಳ್ತೀಯೋ ಅಂದ್ರು ಗುರುಗಳವರು. ಹೌದು, 11ನೇದವ ಏನು ಮಾಡ್ತಾನಂತ ಚಿಂತೆ ಮಾಡಾಕತ್ತೀನಿ ಅನ್ನಂತ ಈ ಮಗ. ಹೆಂಗದವ ನೋಡ್ರಿ ಒಣ ಚಿಂತೆ. 10 ತಲೆಮಾರು ತಿಂದರೂ ಕರಗಂಗಿಲ್ಲಂತ ಇವ 11ನೇ ಅವನ ಬಗ್ಗೆ ತಲೆ ಕೆಡಿಸ್ಕೊಂಡಾನ. ಗುರುಗಳಿಗೆ ಸಿಟ್ಟು ಬತ್ರಿ. ಇಂಥ ಎಡವಟ್ಟು ಕಂಪ್ನಿ ಬಂದ್ರೆ ಎಲ್ಲಿ ಗುರುಗಳು ಮಾರ್ಗದರ್ಶನ ಮಾಡೋದು? ಎದ್ದು ನಡೆಯೋ ಮಗನ ಅಂದ್ರು. ಯಾಕ್ರಿ ಅಪ್ಪ, ಇಲ್ಲಿಂದ ಎದ್ದಲ್ಲೋ ಮಗನ, ನೀವು ಒಟ್ಟೆ ಜಗತ್ತಿನಿಂದ ಎದ್ದು ಹೋಗಿ ಜಲ್ದಿ ಸುಡುಗಾಡಿಗೆ, ನೀ ಸತ್ಯ ಅಂದ್ರೆ ನಿಂದ ಅವನಿಗೆ ಉಳಿತದ ಅಂದ್ರ ಅವ್ರು. ಹಿಂಗ ಒಣ ಚಿಂತೆ ಮಾಡುವಂಥ ಜಗತ್ತಿನೊಳಗ ಚಿಂತನಕ್ಕೆ ಹಚ್ಚುವುದರ ಮೂಲಕ ನಿಶ್ಚಿಂತರಾಗಿ ಬದುಕುವ ಮಾರ್ಗದರ್ಶನಕ್ಕಾಗಿಯೇ ಡಾಕ್ಟರ್ ಶರಣಬಸಪ್ಪ ಅಪ್ಪ ಅವರು ಅಖಿಲ ಭಾರತ ಶಿವಾನುಭವ ಮಂಟಪದ ಈ ಅರಿವಿನ ದಾಸೋಹ ಪರಂಪರೆಯನ್ನು ಬೆಳಗಿದರು. ಇದು ನೆತ್ತಿಯ ಪ್ರಸಾದವಾಗಬೇಕು ಅಂತ ಅನುಭವ ಮಂಟಪದ ಪರಿಕಲ್ಪನೆಯ ಒಂದು ಭಾಗವಾಗಿ ಕಂಡದ. ಇದು ಬಹಳ ದೊಡ್ಡ ಕೆಲಸ ಅದ ರೀ, ಸುಮ್ಮನೆ ಅಲ್ಲ ಇದು. ನಾ ಏನು ಹೇಳಬೇಕು, ನಿಮ್ಮ ಮುಂದೆ ಏನು ಬಿಚ್ಚಿಡಬೇಕು ತಿಳಿಲಾರ್ದಂಗ ಅದ. ಏನು ತಗೋತೀನಿ ಅದ ಹೊರಗೆ ಬರ್ತಾವು, ನಾನು ಎಲ್ಲಿ ನಿಂದಿಸ್ಲಿ, ಎಲ್ಲಿ ಬ್ರೇಕ್ ಹಾಕ್ಲಿ, ಎಲ್ಲಿ ಸ್ಟೇಜ್ ಓಡಿಸ್ಲಿ ಗೊತ್ತಾಗಲ್ಲ. ಅನುಭವ ಸಂಪತ್ತು ಹಂಗದ. ಅದು ಕೇವಲ ಓದಿನಿಂದ ಬರುವಂಥದ್ದಲ್ಲ, ಅದನ್ನು ಅನುಭವಿಸಬೇಕು ವ್ಯಕ್ತಿ. ಯಾವಾಗ ಸ್ವಾನುಭವದ ನಿಜವಾದ ಅರಿವಿನ ಪ್ರಜ್ಞೆ ಒಳಗ ಜಾಗೃತ ಆಗ್ತದ, ಯೋಗ್ಯ ಗುರುವಿನ ಅನುಗ್ರಹ ಯಾವಾಗ ಆಗ್ತದ, ಆ ಆನಂದ ತಾನೇ ತಾನಾಗಿ ಅದು ಬುಗ್ಗೆಯಂತೆ ಹೊರಗೆ ಬರ್ತದೆ, ಬುಗ್ಗೆಯಂತೆ ಹೊರಗೆ ಬರ್ತದೆ. ಅದಕ್ಕಿಷ್ಟ ಅಂತ ಚೌಕಟ್ಟಿಲ್ಲ ಏನ್ರಿ. ಸುಮ್ಮ ನಿಮ್ಮ ಎದುರಿಗೆ ಕೂತಿರ್ತೀನಿ, ಮುಖ ನೋಡ್ತಿರ್ತೀನಿ, ಅದು ಹೊಂಟಿರ್ತದ. ವಿಚಾರ ಮಾಡುವಂತ ಮಾತುಗಳದಾವು. ಇಂಥ ಶಿವಾನುಭವ ನಾವು ನೀವೆಲ್ಲ ಮಹಾಮಹಿಮನ ಚರಿತ್ರೆಯನ್ನ ಕೇಳ್ಕೊತ ಹೊಂಟಿದ್ವಿ ಅಂದ್ರ, ದುಲಿಂಗ ಕವಿಗಳು ಈ ಪುರಾಣದೊಳಗ ನಿನ್ನೆ ಈ ದಿನ ಕಲಕೇರಿಯ ಮನೆತನದ ಗುರುಗಳಾಗಿರುವಂಥ ಮರುಳಾರಾಧ್ಯರು 8ನೇ ವಯಸ್ಸಿನ ಬಾಲಕನಾಗಿರುವಂಥ ಜಗದ ಕಲ್ಯಾಣಕ್ಕಾಗಿ ಶರಣ ಬಸವನಾಗಿ ಅವತಾರವನ್ನು ತಾಳಿರುವಂಥ ಆ ಮಹಿಮನಿಗೆ ಇಷ್ಟಲಿಂಗ ದೀಕ್ಷಾ ಸಂಸ್ಕಾರವನ್ನು ನೀಡುವುದರ ಮೂಲಕ ಅರಿವಿನ ಜ್ಞಾನದ ಉಪದೇಶವನ್ನು ಮಾಡ್ತಾ ಇದ್ದಾರ. ಆ ಸಂದರ್ಭವನ್ನು ನಾವು ಕೇಳ್ತಾ ನೋಡ್ತಾ ಇದ್ದೇವೆ. ಮುಂದುವರಿತಾ ಪುರಾಣದೊಳಗ ಯಾವ ಸನ್ನಿವೇಶದ ಸಂದರ್ಭವನ್ನು ಕುರಿತಾಗಿ ಕವಿಗಳು ಶರಣ ಬಸವೇಶ್ವರರ ಮುಂದಿನ ಚರಿತ್ರೆಯನ್ನು ನಮಗೆ ತಿಳಿಸ್ತಾರೆ. ಅದನ್ನೀಗ ನಾವು ಪುರಾಣದ ನುಡಿಗಳನ್ನು ಓದುವುದರ ಮೂಲಕ ನಾವೆಲ್ಲ ಭಕ್ತಿಯಿಂದ ಮುಂದುವರಿತಾ ಕೇಳೋಣ. ಇವತ್ತು ಒಂದು 10-15 ನಿಮಿಷ ಹೆಚ್ಚಾದರೂ ಅಡ್ಡಿ ಇಲ್ಲ, ನೀವೇನು ಚಿಂತೆ ಮಾಡಬೇಡ್ರಿ.
ನಮಗೆ ಇವತ್ತಿನ ಅತಿಥಿಗಳು ಪರ್ಮಿಷನ್ ಕೊಟ್ಟಾರ್ರಿ. ಇವತ್ತಿನ ಅತಿಥಿಗಳು ಡಾಕ್ಟರ್ ಆನಂದ್ ಸರ್ ಸಿದ್ದಾಮಣಿ ಅವರು ಇವತ್ತಿನ ಈ ವೇದಿಕೆಯನ್ನು ಬಳಸಿಕೊಂಡು ಉಪನ್ಯಾಸ ಮಾಡುವವರ ಬಸವಣ್ಣನವರು ಮತ್ತು ಅವರ ಸಮಾಜದ ಪರಿಕಲ್ಪನೆ, ಸಮಾಜದ ಪರಿಕಲ್ಪನೆ ಅದ್ರ ಕುರಿತಾಗಿ ಮಾತಾಡೋರದಾರ. ಅವ್ರು 3 ಸಲ ಆಯ್ತು ನನಗೆ ವಿನಂತಿ ಮಾಡಪ್ಪ ಅವರ ಹೆಂಗಾರ ಮಾಡಿ ನಂದು ಒಂದು 15 ನಿಮಿಷ ನೀವ ಬಳಸ್ಕೋರಿ, 5 ನಿಮಿಷ ಮಂಗಳ ಮಾಡೋದಕ್ಕಿಂತ ಮೊದಲು ನನಗೆ ಬಿಡ್ರಿ. ಅವರ ಭಾವ ಬಹಳ ದೊಡ್ಡದು. ನಾನಂದೆ ಹಂಗೆ ಬ್ಯಾಡ್ರಿ, ದಿನ ಏನು ಪದ್ಧತಿ ಅದ ಹಂಗಾಗ್ರಿ, ಆದ್ರೆ ಒಂದು ಕೆಲಸ ಮಾಡ್ತೀನಿ, ನಿಮ್ಮದು ಕೇಳಬೇಕು ಅಂತ ಆಸೆ ಅದ, ಮತ್ತು ನಿಮ್ಮದು ಕೇಳೋತನ ಇಲ್ಲೇ ಕುಂದಿರ್ತೀನಿ ಅಂತ ಹೇಳಿ. ನಾ ಕುಂತ್ರಿ ಇವರು ಕುಂದಿರ್ತಾರಂತ ಗ್ಯಾರಂಟಿ ಅಂತ. ನಾ ಎದ್ದೇ ಬಿಡ್ತದ್ರಿ ಮಂದಿ. ಅದಕ್ಕೆ ಇವತ್ತು ಮಂಗಲ ಎಲ್ಲ ಆದಮೇಲೆ ಮಾಡೋದೀನಿ, ಕೊನೆಗೆ ಇನ್ನು ಅರ್ಧ ತಾಸು ಹೇಳೇ ಮಂಗಲ ಮಾಡೋದೀನಿ. ಅದಕ್ಕಾಗಿ ತಾವೆಲ್ಲ ಆನಂದವಾಗಿ ಮುಂದಿನ ಆ ಸಮಯದ ಸಾರ್ಥಕತೆಯನ್ನು ಮಾಡಿಕೊಳ್ಬೇಕು, ಶರಣನ ಚರಿತ್ರೆಯನ್ನು ಭಕ್ತಿಯಿಂದ ಕೇಳಬೇಕನ್ನುವಂಥ ಮಾತನ್ನು ಹೇಳ್ತಾ ಈಗ ಪುರಾಣವನ್ನು ಪಾರಾಯಣ ಮಾಡ್ತಾರೆ. ಗುರುವೆ ನೀ ಪೇಳದಷ್ಟವರ್ಣವೋ ನಂಬಿ ಪರದಾಗ ಮುಕ್ತಿ ಪಡೆದವರ ಜನಿಕೆಯೋ ಧರಿಸಬೇಕು ಪದಕೆರಗಿರ್ದ ಶಿಷ್ಯನ ಸಾಲೋಕ್ಯ ಮನೆತನದ ಆ ಪುಣ್ಯ ಪ್ರಾಂಗಣದಲ್ಲಿ ಪರಮಜ್ಞಾನಿಗಳಾಗಿ ದಯಮಾಡಿಸಿರುವಂಥ ಕಲಕೇರಿಯ ಮರುಳಾರಾಧ್ಯರು
ಮುಂಭಾಗದಲ್ಲಿ ಕೂತಿರುವಂತ 8ನೇ ವಯಸ್ಸಿನ ಶರಣ ಬಸವನಿಗೆ ಲಿಂಗಾಯತ ಧರ್ಮದ ಇಷ್ಟಲಿಂಗ ದೀಕ್ಷಾ ಸಂಸ್ಕಾರವನ್ನ ಅತ್ಯಂತ ಹೃದಯ ತುಂಬಿ ಅನುಗ್ರಹವನ್ನು ಮಾಡಿದರು. ಈ ಜಗತ್ತಿನಲ್ಲಿ ಎಷ್ಟೋ ಧರ್ಮಗಳು, ಎಲ್ಲ ಧರ್ಮಗಳಲ್ಲಿಯೂ ಕೂಡ ಒಂದೊಂದು ಧಾರ್ಮಿಕ ಸಂಸ್ಕಾರ ಅನ್ನುವುದಿದೆ. ಸನಾತನ ಧರ್ಮದೊಳಗ ವೈಷ್ಣವ ಸಂಬಂಧದ ಆ ಧರ್ಮದೊಳಗ ಉಪನಯನ ಅನ್ನುವುದನ್ನು ಮಾಡ್ತಾರೆ. ಬೌದ್ಧ ಧರ್ಮದೊಳಗ ದೀಕ್ಷೆಯನ್ನು ಕೊಡ್ತಾರೆ. ಜೈನ ಧರ್ಮದೊಳಗ ದೀಕ್ಷೆಯನ್ನು ಕೊಡ್ತಾರೆ. ಇಸ್ಲಾಂ ಧರ್ಮದೊಳಗೂ ಕೊಡ್ತಾರೆ. ಎಲ್ಲ ಧರ್ಮಗಳಲ್ಲಿಯೂ ಕೂಡ ಆಯಾ ಧರ್ಮದ ನಂಬಿಕೆಯ ಸಂಸ್ಕಾರಗಳನ್ನು ನಾವು ಕಾಣುತ್ತೇವೆ. ಒಂದೇ ಒಂದು ಮಾತನ್ನು ಹೇಳ್ತೇನೆ, ಅವರವರ ಧರ್ಮ ಅವರವರಿಗೆ ಶ್ರೇಷ್ಠವೇ. ಯಾರನ್ನೂ ನಾವು ಅಲ್ಲಗಳೆಯೋದು ಬೇಡ. ಸುಮ್ಮನೆ ವಾದ ವಿವಾದಕ್ಕೆ ಗುರಿಯಾಗಿ ಬದುಕಿನ ತುಂಬ ಅದನ್ನೇ ಮಾಡ್ಕೋತ ಹೋಗೋದ್ರೊಳಗೆ ಏನೇನೋ ಅರ್ಥ ಇಲ್ಲ. ಸುಮ್ಮ ಬಡದಾಡಿ ಸಾಯೋದಾಗ್ತದೆ ಅಷ್ಟೇ. ಬಲ್ಲವರು ತಾವು ತಿಳಿದದ್ದನ್ನು ಏನು ತಿಳಿಸ್ಯಾರ ಅದನ್ನು ತಿಳ್ಕೊಂಡು ನಡೆಯುವುದೇ ಅದು ಧರ್ಮದ ಸಂಸ್ಕಾರ. ಅದು ಎಲ್ಲ ಧರ್ಮಗಳಲ್ಲಿಯೂ ಕೂಡ ಒಂದೊಂದು ಆಚರಣೆಯನ್ನ, ಒಂದೊಂದು ಪದ್ಧತಿಯನ್ನ, ಒಂದೊಂದು ನೇಮವನ್ನ, ಒಂದು ಸಂಸ್ಕಾರವನ್ನ ಕಾಣುವಂತೆ ಈ ಲಿಂಗಾಯತ ಧರ್ಮದಲ್ಲಿಯೂ ಕೂಡ ಒಂದು ಅಪರೂಪವಾಗಿರುವಂಥ ಸಂಸ್ಕಾರ. ಆ ಸಂಸ್ಕಾರಕ್ಕೇನೆ ನಾವು ಲಿಂಗ ದೀಕ್ಷಾ ಸಂಸ್ಕಾರ ಅಂತ ಕರೀತೇವೆ. ಅಂಗಕ್ಕೆ ಲಿಂಗದ ಸಂಬಂಧವನ್ನ ಮಾಡಿ ಕೊಡುವ ಸಂಸ್ಕಾರವೇ ಅದು ಲಿಂಗ ದೀಕ್ಷಾ ಸಂಸ್ಕಾರ. ಒಬ್ಬ ಅರಿವುಳ್ಳ ಗುರುವಿನಲ್ಲಿ ಶಿಷ್ಯನಲ್ಲಿ ಎಂತಹ ಅಪರೂಪದ ಶಕ್ತಿಯ ಲಕ್ಷಣಗಳಿರಬೇಕು ಅಂದ್ರೆ, ಎರಡೂ ಯೋಗ್ಯವಾಗಿದ್ರೆ ಅದು ನಿಜವಾಗಲೂ ಫಲವನ್ನು ಕೊಡುತ್ತದೆ. ನೋಡಿ, ರೈತನ ಜಮೀನು ಸತ್ವಯುತವಾಗಿ ಫಲಯುತವಾಗಿ ಇತ್ತು ಅಂದ್ರೆ, ರೈತ ಭೂಮಿಗೆ ಬೀಜ ಹಾಕಿದ್ರೆ ಆ ಬೀಜ ನಿಜವಾಗಲೂ ಕೂಡ ಆತನಿಗೆ ಬಹಳ ಉಪಯೋಗವಾಗುವಂಥ ಫಲವನ್ನು ಮರಳಿ ಕೊಡ್ತದೆ. ಬೀಜ ಚಲೋ ಇತ್ತು, ಭೂಮಿ ಚಲೋ ಇರಲಿಲ್ಲ, ಭೂಮಿ ಚಲೋ ಇತ್ತು, ಬೀಜ ಸರಿ ಇರಲಿಲ್ಲ ಅಂದ್ರೆ ಕೆಲಸ ನಡೆಯಂಗಿಲ್ಲ. ಎರಡೂ ಚಲೋ ಇರಬೇಕು, ಎರಡೂ ಚಲೋ ಇರಬೇಕು. ಅದಕ್ಕಾಗಿ ಬಲ್ಲವರು 3 ಮಾತು ಹೇಳ್ಯಾರ. ಈ ಮಾತು ನಾವೆಲ್ಲ ತಿಳ್ಕೋಬೇಕು. ಗುರು ಆದವನಲ್ಲಿ, ಗುರುವಿನಿಂದ ಅನುಗ್ರಹವನ್ನು ಪಡೆಯುವಂಥ ಶಿಷ್ಯನಲ್ಲಿ ಒಂದು 3 ಲಕ್ಷಣ ಹೇಳ್ತಾರ. ಅವರು ಹೆಂಗಿರ್ಬೇಕಪ್ಪ? ಭಾಳ ಚಂದ ದಷ್ಟಪುಷ್ಟವಾಗಿರ್ಬೇಕೇನು? ಮೈ ತುಂಬ ರಬ್ಬಂಗಿ ಕಾವಿ ಹಾಕ್ಕೊಂಡಿರ್ಬೇಕೇನು? ಮತ್ತೇನಾದರೂ ಅಲಂಕಾರದ ವಸ್ತುಗಳನ್ನು ಧರಿಸಿರ್ಬೇಕೇನು? ಇದು ಯಾವುದೂ ಅಲ್ಲ. ಭಾಳ ಚಂದ ಹೇಳಿದ್ರವರು. ತಥೋ ವಿರಾಗಿ, ಮೊದಲನೇ ಮಾತು ತಥೋ ವಿರಾಗಿ. ಅವ ಪ್ರಪಂಚದೊಳಗಿರಬೇಕು, ಮರ್ತ್ಯಲೋಕದೊಳಗಿರಬೇಕು, ಸಂಸಾರ ಮಾಡ್ತಿರಬೇಕು, ಮನೆತನದೊಳಗಿರಬೇಕು, ವ್ಯವಹಾರದೊಳಗಿರಬೇಕು, ಎಲ್ಲದರ ಮಧ್ಯದಲ್ಲಿ ಇರಬೇಕು. ಬಸವಣ್ಣನವರು ಹೇಳುವಂತೆ ಮಾಡುವಂತಿರಬೇಕು, ಮಾಡದಂತಿರಬೇಕು, ಮಾಡುವ ಮಾಟದೊಳಗೆ ತಾನಿಲ್ಲದಂತಿರಬೇಕು. ನಾನು, ನನ್ನದು, ನನ್ನಿಂದಲೇ ಅನ್ನುವಂಥ ಈ ಮಮಕಾರ ಅಹಂಕಾರ ರಹಿತನಾಗಿ ಇರುವವನನ್ನ ವಿರಾಗಿ ಅಂತ ಕರೀತಾರ. ಇದಕ್ಕೆ ಅಂಟಿಕೊಂಡು ಬದುಕ್ತಾ ಇದ್ದ ಅಂದ್ರೆ ಅವನನ್ನ ರಾಗಿ ಅಂತ ಕರೀತಾರೆ. ರಾಗ ವಿರಾಗ ನೋಡಿ ಎಷ್ಟು ಚಂದ ಹೇಳ್ತಾರೆ. ತಥೋ ವಿರಾಗಿ, ಅವನಲ್ಲಿ ಇರುವ ಮೊದಲನೆಯ ಗುಣ ಇದು. ಗುರುವಿನಲ್ಲಿ ಇರಬೇಕು, ಶಿಷ್ಯನೊಳಗೂ ಇರಬೇಕಿದು. ಅಂದ್ರೆ ಅದು ಬಹಳ ದೊಡ್ಡ ಬದಲಾವಣೆಯನ್ನು ತರ್ತದೆ ಬದುಕಿನೊಳಗೆ. ಎರಡನೇ ಮಾತನ್ನು ಹೇಳಿದರು, ತತ್ವ ಸಂಪನ್ನೋ. ಅವನು ತತ್ವ ಸಂಪನ್ನನಾಗಿರಬೇಕು.
ಸರಿಯಾದ ತತ್ವದ ಅರಿವನ್ನ ಮಾಡಿಕೊಂಡಿರಬೇಕು, ಪರಿಪೂರ್ಣ ಜೀವನದ ನೆಲೆ ಕಲೆಗಳನ್ನು ತಿಳ್ಕೊಂಡಿರಬೇಕು, ಪರಮಾತ್ಮನ ಸತ್ಯವನ್ನು ತಿಳಿದಿರಬೇಕು, ಆತ್ಮದ ಅರಿವಾಗಿರಬೇಕು. ಅವನನ್ನ ತತ್ವ ಸಂಪನ್ನೋ ಅಂತ ಕರೀತಾರೆ. ಅದನ್ನೇ ವೇದಾಂತ ಶಾಸ್ತ್ರದೊಳಗ ತತ್ವಮಸಿ ಮಹಾವಾಕ್ಯ ಅಂತ ಕರೆದಾರ. ಏನಂಗಂದ್ರ ತತ್ ತ್ವಂ ಅಸಿ, ಅದು ನೀನು ಇದ್ದೀಯೇ. ಪೂರ್ಣಮದಂ ಪೂರ್ಣಮಿದಂ ಪೂರ್ಣಾತ್ ಪೂರ್ಣ ಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ನೀನು ಕೇವಲ ಅಂಗನಲ್ಲ, ಶರೀರವೇ ನಾನೆಂಬ ಅಹಂಕಾರ ಮಮಕಾರಗಳ ಬದುಕನ್ನು ಕಳೆಯಬೇಡಪ್ಪ. ಇದರೊಳಗಿರುವ ಚೈತನ್ಯವೇ ನೀನು ಸಚ್ಚಿದಾನಂದ ಸ್ವರೂಪನಿದ್ದೀರಿ ಅಂತ ಅರಿವು ಯಾರಿಗೆ ಆಗ್ತದ ಅವರನ್ನ ಸಂಪನ್ನ ಇದು ತಿಳಿದು ಬದುಕಬೇಕು. ನೋಡಿ, ನಮ್ಮಲ್ಲಿ ಅಧ್ಯಾತ್ಮ ಅನ್ನೋದು ಎಷ್ಟು ಸಹಜವಾಗಿ ಬೆಳೆದು ಬಂದದ ಈ ದೇಶದೊಳಗ ಅಂದ್ರ, ನಮ್ಮ ತಾಯಂದ್ರು ಹಳ್ಳಿಯಾಗಿದ್ದ ಅವ್ವಗಳು ಪಾಪ ಶಾಲೆಗೆ ಹೋಗಿಲ್ಲ, ಕಾಲೇಜಿಗೆ ಹೋಗಿಲ್ಲ, ಯೂನಿವರ್ಸಿಟಿ ಮೆಟ್ಟಲುಗಳನ್ನು ಹತ್ತಿಲ್ಲ, ದೊಡ್ಡ ದೊಡ್ಡ ಸರ್ಟಿಫಿಕೇಟ್ಗಳನ್ನು ಪಡೆದಿಲ್ಲ, ಸಹಜ ಬದುಕನ್ನು ಕಳೆದಂಥ ನಮ್ಮ ತಾಯಂದ್ರು ತೊಟ್ಟಲ ಕಾರ್ಯಕ್ರಮ ನಡೆದಾಗ ದೂರದಲ್ಲಿ ಕೂತ್ಕೊಂಡು ಜೋಗಳ ಆಡುವಂಥ ತಾಯಂದಿರು ಸಹಿತ ಈ ಸತ್ಯದ ತತ್ವದ ಅರಿವನ್ನಿಟ್ಕೊಂಡ ಅವರು ಜೋಗುಳದ ಗೀತೆಗಳನ್ನು ಹಾಡ್ಯಾರ. ಈಗಿನವರಿಗೆ ಅದ್ರಾಗ ಏನದ ಅನ್ನೋದ ಗೊತ್ತಿಲ್ಲ, ಹ್ಯಾಂಗೆ ಬೇಕು ಹಂಗೆ ಆಡೋರದಾರಿ. ಒಂದೇ ಮಾತು ಹೇಳ್ತೀನಿ, ಎಷ್ಟು ಜ್ಞಾನಿಗಳಿದ್ರು ನಮ್ಮ ದೇಶದ ತಾಯಂದಿರು ಸಹಿತ ಅಧ್ಯಾತ್ಮ ಶಾಸ್ತ್ರದೊಳಗ ತತ್ವ ಸಂಪನ್ನೋ ಅವರು ಇದ್ರು. ಏನು, ಮಗುವನ್ನು ತೊಟ್ಟಿಲಲ್ಲಿ ಹಾಕಿ ಜೋಗುಳ ಆಡೋ ಮುಂದೆ ಅವ್ರು ಕೂತ್ಕೊಂಡು ಹಾಡ್ತಿದ್ರು, ಜೋ ಜೋ ಎನ್ನ ಜ್ಯೋತಿಯ ಕಂದ ಜೋ ಜೋ. ಎಷ್ಟು ಸತ್ಯ ಅದ ಇದರೊಳಗೆ. ನೀನು ಅವರಿವರ ಕಂದನಲ್ಲ, ಈ ಜಗತ್ತಿಗೆ ಬಂದ ಮೇಲೆ ಸಂಬಂಧಪಟ್ಟಿರುವಂತ ತಂದೆ ತಾಯಿಗಳ ಕೇವಲ ಮಾತ್ರ ಮಗನಲ್ಲ, ನೀನು ಪರಮಾತ್ಮನ ಕಂದನಾಗಿ ಜಗತ್ತಿಗೆ ಬಂದೀಯಾ. ಅದಕ್ಕಾಗಿ ನೀನು ಜ್ಯೋತಿಯ ಕಂದ ಅಂತ ಹಾಡಿದು, ಜ್ಯೋತಿಯ ಕಂದ ಅಂತ ಹಾಡಿದು. ಪರಂಜ್ಯೋತಿ ಪರಮಾತ್ಮ, ಜ್ಯೋತಿ ಸ್ವರೂಪ ಅವನು. ಆ ಜ್ಯೋತಿಯೇ ಪರಮಾತ್ಮ, ಅದರ ಕಿರು ಅಂಶವೇ ನಮ್ಮೊಳಗಿರುವಂತ ಆತ್ಮ ಪರಮಾತ್ಮ. ನೋಡಿ, ಹೀಗಾಗಿ ಜ್ಯೋತಿಯ ಕಂದ ಅಂತ ಹಾಡಿದ್ರು. ಈಗಿನವರಿಗೆ ಅದು ಸರಿಯಾದ ಮೀನಿಂಗ್ ಗೊತ್ತಿಲ್ಲ, ಜೋ ಜೋ ಎನ್ನ ಜೋಪಿಯ ಕಂದ ಅಂತ ಇವು ಹಾಡ್ತಾವ. ಜೋಪಿ ಕಂದ ಅಂದ್ರೆ ಏನು ಗೊತ್ತಿಲ್ಲ, ಇದು ಅದರ ಅರ್ಥ. ಆದ್ರೆ ಗುರುವರರು ಕಲಕೇರಿಯ ಮರುಳಾರಾಧ್ಯರು ಅಸ್ತಮಸ್ತಕ ಸಂಯೋಗವನ್ನು ಮಾಡಿ ತಮ್ಮ ಅನುಗ್ರಹದ ವರದ ಹಸ್ತವನ್ನ ಶಿಷ್ಯನಾಗಿರುವಂತ ಶರಣಬಸವನ ಮಸ್ತಕದ ಮೇಲೆ ಇಟ್ಟು ಅಂಗಾಂಗವನ್ನು ಶುದ್ಧಿ ಮಾಡಿ ಈ ಅಂಗಕ್ಕೆ ಲಿಂಗಗಳ ಸಂಬಂಧವನ್ನು ಮಾಡ್ತಾರೆ. ಇದು ಲಿಂಗಾಯತ ಧರ್ಮದ ಸಂಸ್ಕಾರ. ಆಣವ ಮಲ, ಮಾಯಾಮಲ, ಕಾರ್ಮಿಕ ಮಲತ್ರಯಗಳನ್ನ ತೆಗಿತಾರೆ. ಹೆಂಗ ಒಬ್ಬ ಶಿಲ್ಪಿ ಮೂರ್ತಿಯನ್ನು ಕೆತ್ತುವಾಗ ಆ ಕಲ್ಲಿನೊಳಗೆ ಏನೇನು ವೇಸ್ಟ್ ಅದನೋ, ಕೆಟ್ಟದ್ದದಾನೋ ಅದನ್ನೆಲ್ಲ ತೆಗಿತಾ 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 ಹೋಗಿಬಿಟ್ರೆ ಕೆಲಸಕ್ಕೆ ಬರದೇ ಇರುವ ಕಲ್ಲು ಅದು ಗರ್ಭಗುಡಿಯಲ್ಲಿ ಕೂಡುವಂತ ಅಪರೂಪದ ದೇವರ ಮೂರ್ತಿ ಆಗ್ತದ. ಅದನ್ನು ತಯಾರು ಮಾಡವ ಶಿಲ್ಪಿ ಅದಾನ. ಅದರೊಳಗೆ ಏನು ತೆಗಿಬೇಕು ಎಲ್ಲ ತೆಗಿತಾನೆ. ತಕ್ಕೋತ ಹೋದಾಗ ಅಲ್ಲಿ ಬೆರಳಾಗ್ತಾವ, ಕಾಲು ಬೆರಳಾಗ್ತಾವ, ಕಾಲಾಗ್ತಾವ, ಕೈ ಆಗ್ತಾವ, ಮುಖ ಆಗ್ತದ, ಹಣೆ ಆಗ್ತದ, ಕಣ್ಣಾಗ್ತದ, ಮೂಗಾಗ್ತದ. ಇದೊಂದು ರೂಪಕ್ಕೆ ಬಂತು ಅಂದ್ರೆ ಕೊನೆಗೆ ಅದನ್ನು ಚಂದ ಪಾಲಿಶ್ ಮಾಡಿ ತಯಾರು ಮಾಡಿಡ್ತಾನ. ಆವಾಗ ಹೋಗಿ ಒಂದು ಸಲ ಅದು ದೇಗುಲದ ಗರ್ಭಗುಡಿಯನ್ನು ಸೇರ್ತು ಅಂದ್ರೆ ನಿರಂತರ ಪೂಜೆಗೊಳ್ತದ. ಇದಕ್ಕೆ ಸಂಸ್ಕಾರ ಅಂತೀವಿ. ಕಾಡುಗಲ್ಲಿಗೆ ಒಬ್ಬ ಶಿಲ್ಪಿ ಸಂಸ್ಕಾರ ಕೊಟ್ಟಾಗ ಅದು ದೇಗುಲದ ಮೂರ್ತಿ ಆಗ್ತದೆ. ಹಂಗಿದು ಸಂಸ್ಕಾರ. ನೋಡಿ, ಒಬ್ಬ ಕುಂಬಾರ ಮಣ್ಣಿಗೆ ಸಂಸ್ಕಾರ ಕೊಡ್ತಾನೆ. ಮಣ್ಣು, ಕೆರೆಯ ಮಣ್ಣನ್ನು ತರ್ತಾನ, ಅದನ್ನ ಚಂದ ಹದ ಮಾಡ್ತಾನ. ಅದರೊಳಗೆ ಕಲ್ಲು, ಕಡ್ಡಿ, ಕಸ, ಮಣ್ಣು ಏನೇನು ವೇಸ್ಟ್ ಅದ
ಅದನ್ನೆಲ್ಲ ತೆಗಿತಾನ. ಅದರೊಳಗೆ ಚಲೋ ನೀರು ಹದವಾಗಿ ಬೆರೆಸ್ತಾನ, ಅದನ್ನು ತುಳಿತಾನ, ಹದ ಮಾಡ್ತಾನ, ಅದನ್ನು ತಿಗರಿ ಮೇಲಿಟ್ಟು ತಿರುಗಿಸ್ತಾನ, ಅದನ್ನು ತೀಡಿ ಅದಕ್ಕೊಂದು ರೂಪ ಕೊಡ್ತಾನ. ಮಣ್ಣು ಮಡಿಕೆಯಾಯಿತು. ನೋಡ್ರಿ, ಅದ ಮಣ್ಣಾಗ ನೀರು ಹಾಕಿದ್ರೆ ನೀರು ಹಿಡಿಯಂಗಿಲ್ಲ. ಅದೇ ಮಣ್ಣು ಸಂಸ್ಕಾರವಾಗಿ ಸುಟ್ಟ ಮೇಲೆ ಗಡಿಕೆಯಾಗಿ ಮಡಿಕೆಯಾಗಿ ಬಂತು ಅಂದ್ರೆ ಅದ್ರಾಗ ನೀರು ಹಾಕಿದ್ರೆ ನೀರು ನಿಲ್ಲುತ್ತದ. ಇದು ಸಂಸ್ಕಾರ. ಮಣ್ಣಿಗೆ ಸಂಸ್ಕಾರ ಕೊಟ್ಟರೆ ಮಡಿಕೆಯಾಗಿತ್ತು, ಕಲ್ಲಿಗೆ ಸಂಸ್ಕಾರ ಕೊಟ್ಟರೆ ಮೂರ್ತಿಯಾಗಿತ್ತು, ಆಕಳ ಸೆಗಣಿಗೆ ಸಂಸ್ಕಾರ ಕೊಟ್ಟರೆ ಭವವನ್ನ ಕಳೆಯುವಂತ ಶ್ರೀ ವಿಭೂತಿಯಾಯಿತು. ಆಕಳದ ಗೋಮಯದಿಂದ ವಿಭೂತಿ ತಯಾರಾಗ್ತದೆ, ಭವವನ್ನ ಕಳೆಯುವಂತ ವಿಭೂತಿ. ಅಷ್ಟಾವರಣದಲ್ಲಿ ಬರುವಂತ ಒಂದು ಸಾಧನಾ ವಸ್ತು. ಆಕಳ ಸೆಗಣಿಗೆ ಸಂಸ್ಕಾರ ಕೊಟ್ಟರೆ ವಿಭೂತಿಯಾಯಿತು. ನಮ್ಮ ತಾಯಿಯಂದಿರು ಜೋಳಕ್ಕೆ ಸಂಸ್ಕಾರ ಕೊಡ್ತಾರೆ. ಜೋಳಕ್ಕೆ ಸಂಸ್ಕಾರ ಕೊಟ್ರೆ ಏನಾಗ್ತದ? ಹಿಟ್ಟಾಗ್ತದ. ಅದನ್ನ ಮಷಿನ್ಕ್ಕೆ ಹೋಗಿ ಹಾಕ್ಸ್ಕೊಂಡು ಬಂದ್ರೆ ಜೋಳ ಹೋಗಿ ಹಿಟ್ಟಾಗ್ತದ. ಹಿಟ್ಟಿಗೆ ಸಂಸ್ಕಾರ ಕೊಟ್ರೆ ರೊಟ್ಟಿ ಆಗ್ತದ. ಹೌದಲ್ರಿ? ಜೋಳ ಹೋಗಿ ಹಿಟ್ಟಾತು, ಹಿಟ್ಟೋಗಿ ರೊಟ್ಟಿ ಆತು. ರೊಟ್ಟಿ ಮಾಡುವಲ್ಲಿನೂ ಕೂಡ ಮಾಡುವಂತ ತಾಯಿಗೆ ಬಹಳ ದೊಡ್ಡ ಅರಿವಿರ್ಬೇಕು. ಹಿಟ್ಟಿನ ರೊಟ್ಟಿ ತಯಾರು ಮಾಡಬೇಕಂದ್ರೆ ಹುಡುಗಾಟ ಎಲ್ಲರಿಗೂ ಬಡಿಯಾಕ ಬರಂಗಿಲ್ಲ. ರೊಟ್ಟಿ ಅದು ವರ್ಲ್ಡ್ ಮ್ಯಾಪ್ ಆದಂಗ ಆಗ್ಬೇಕು. ರೊಟ್ಟಿ ಬಹಳ ಮಂದಿ ಬಂದ್ರೆ ಕರ್ನಾಟಕ ಮ್ಯಾಪ್ ಆದಂಗ ಆಗ್ತಾವ. ಯಾಕಡೆ ಬೇಕು ಆ ಕಡೆ. ಹೌದಲ್ಲ? ಆ ಹಿಟ್ಟನ್ನು ಆದ್ಕೊಳ್ಳೋದು ಅಂತಾರಲ್ಲ, ಅದರೊಳಗೆ ಒಂದು ಹದ ಅದ. ಹೆಂಗ ಕುಂಬಾರ ಮಣ್ಣನ್ನ ಹದ ಮಾಡಿದಾಗ ಮಡಿಕೆ ಆಗ್ತದ, ಹಿಟ್ಟಿಗೆ ಹದ. ಅದಕ್ಕೆ ಜಿಗಿ ನೀರು ಅಂತ ಹಾಕೋತಾರೆ ನಮ್ಮ ತಾಯಿ ಅಂದ್ರೆ. ನನ್ನ ಗುರುಗಳಿಗೆ ನಾನು ಮಾಡಿ ಕೊಡ್ತಿದ್ದೆ, ನನಗೆ ಗೊತ್ತದ. ಭಾಳ ಚಂದ ರೊಟ್ಟಿ ಮಾಡ್ತೀನಿ ಅವ್ವ, ನಾನು ಭಾಳ ಚಂದ ಹೋಳಿಗೆ ಮಾಡ್ತೀನಿ ಅವ್ವ, ಕರಿಗಡುಬು ಮಾಡ್ತೀನಿ, ಎಲ್ಲ ಮಾಡ್ತೀನಿ, ಎಲ್ಲ ಪಲ್ಯಗಳು ಮಾಡ್ತೀನಿ. ನಮ್ಮ ಗುರುಗಳು ಬಾಲ್ಯದೊಳಗೆ ಎಲ್ಲ ರೀತಿ ಸಂಸ್ಕಾರ ಕೊಟ್ಟಾರ. ಹಿಂಗೆ ಹೇಳೋದು ದೊಡ್ಡ ಪಜೀತಿ ಅದ ನನಗೆ. ಹಿಂಗೆ ಒಂದು ಕಡೆ ದಾವಣಗೆರೆಯಾಗಿ ಹೇಳಿದೆ, ನನಗೆಲ್ಲ ಮಾಡಕ್ಕೆ ಬರ್ತದ, ನಮ್ಮ ಗುರುಗಳು ಕಲಿಸ್ಯಾರಂತ. ಒಂದು 12 ವರ್ಷದಿಂದ ದಾವಣಗೆರೆಯಾಗಿ ಶ್ರಾವಣ ಮಾಸದಾಗ ಅಲ್ಲೊಂದು ವಿರಕ್ತ ಮಠ ಅಂತದ, ಮೃತ್ಯುಂಜಯಪ್ಪಗಳು ಇದ್ದಂಥ ಮಠ. ಹರ್ಡೇಕರ್ ಮಂಜಪ್ಪನವರು ಪ್ರಥಮ ಬಸವ ಜಯಂತಿಯನ್ನು ದಾವಣಗೆರೆಯಾಗಿ ಪ್ರಾರಂಭ ಮಾಡಿದರು 1913. ಅಂತ ಮಠದೊಳಗೆ ನಂದು ಒಂದು ತಿಂಗಳ ಪ್ರವಚನ ಹಿಂಗೆ ಹೇಳಿದೆ. ಮರುದಿನ ಒಬ್ಬ ಅಜ್ಜಿ ಭಿನ್ನ ಮಾಡಿದ್ರು. ಯಪ್ಪ, ನಾಳೆ ನಮ್ಮ ಮನೆಗೆ ಮಧ್ಯಾಹ್ನದಲ್ಲಿ ಪ್ರಸಾದ ಕಲಾವಿದನ್ನು ಕರ್ಕೊಂಡು ಹಾಕಿ ಅಂತ ನಾವು ಒಳ್ಳೆ ಹುಡುಗಿ ಹೋದ್ವಿ. ಭೂಗತ್ಗೆ ಹಾಕಿ ಒಲಿ ಮುಂದೆ ಎಲ್ಲ ರೆಡಿ ಮಾಡಿಟ್ಟಾಳ. ಹಿಟ್ಟಿಟ್ಟಾಳ, ತರಕಾರಿ ಇಟ್ಟಾಳ, ಸೊಪ್ಪಿಟ್ಟಾಳ, ಬೊಗುಣಿ ಎಲ್ಲ ತೊಳೆದಿಟ್ಟಾಳ. ಮತ್ತು ನಡೆಯುವ 1:30 ಆಗ್ಯದಾಗ ಬಂದೀವಿ, ಪ್ರಸಾದಕ್ಕೆ ಎಡಿ ಮಾಡು ಅಂದ್ರೆ, ಇಲ್ರಿ ಅಪ್ಪ, ದಿನಾ ನಮ್ಮ ಕೈಯಿಂದ ಉಂಡು ಏನಾರ ಆಗಿರ್ತದ. ನಿನ್ನೆ ಪ್ರವಚನದಾಗ ಹೇಳೇ ಬಿಟ್ಟಿರಿ, ಇವತ್ತು ನೀವ ಅಡಿಗೆ ಮಾಡಿಕೊಂಡು ನೀವ ಉಂಡು ನನಗೂ ಅಟ್ಟು ನೀಡೇ ಹೋಗೋದಂದಾಗಿ. ಇಂಥ ಎಡವಟ್ಟು ಕಂಪ್ನಿನೂ ನಮಗೆ ಭೇಟಿ ಆಗ್ಯಾವ. ಮತ್ತು ನೀವು ಯಾರ ಹಂಗೆ ಕರೆದಿರಿ, ಮತ್ತೆ ಅಪ್ಪವ್ರ ಕೈಯಿಂದ ಮಾಡಕ್ಕೆ ಹಚ್ಚಬೇಕಂತ ಹಚ್ಚಿದ್ರು ಮಾಡಾವದಿ, ನನಗೇನು ತೊಂದರೆ ಇಲ್ಲ. ಯಾಕೆ ಹೇಳ್ತೀನಿ, ಸಂದರ್ಭ ಬಂತು ಅಂತ ಹೇಳ್ತೀನಿ. ಆ ಹಿಟ್ಟು ಉತ್ತಮ ರೊಟ್ಟಿ ಆಗಬೇಕಂದ್ರೆ ಜಿಗಿ ಹಾಕ್ಕೊಳ್ಳೋದು ಬಹಳ ಮುಖ್ಯ ಅದ. ಆ ಜಿಗಿ ನೀರು ತಳಮಳ ಚಂದ ಕುದಿಬೇಕದು. ಅದನ್ನು ಹಾಕಿದಾಗ ಒಂದು ಹದಕ್ಕೆ ಬರ್ತದ. ಅದು ಜಾಸ್ತಿ ಗಟ್ಟಿನೂ ಆಗಬಾರ್ದು, ಜಾಸ್ತಿ ಅಳುಕು ಆಗಬಾರ್ದು. ಒಂದು ಹದದೊಳಗ ಅದನ್ನು ಜಿಗಿ ಮಾಡಿಕೊಂಡ್ರೆ ಜಿಗಿ ಆರೋದ್ರೊಳಗಾಗಿನೇ ರೊಟ್ಟಿ ರೆಡಿ ಮಾಡಬೇಕು. ಜಿಗಿ ಆರಿದ್ರೆ ರೊಟ್ಟಿ ಚಂದ ಬರಂಗಿಲ್ಲ ಅವ್ವ. ಅವನ್ನ ತಗೊಂಡು ಗುಳ್ಳಿ ಮಾಡಿ ಚಂದ ಹಿಂಗೆ ಬಡ್ಕೊಂಡು ಹಿಂಗೆ ಹಾಕಿ ಹಿಂಗೆ ಪಟಕ್ಕೆ ಬಡ್ಕೋತ ಗುಂಡಕ್ಕೆ ಚಂದ ತಯಾರಾದ ಮೇಲೆ ಅದನ್ನು ಹಾಕಿ ಬಟ್ಟಿ ತಗೊಂಡು ನೀರದ್ದಿ ಹಿಂಗೆ ಮ್ಯಾಲೆ ಒಂದು ಪಿರಿಕಿ ಹೊಡೆದಿವಿ ಅಂದ್ರೆ ಆ ರೊಟ್ಟಿ ಪೂರಿ ಉಬ್ಬಿದಂಗೆ ಉಬ್ಬಬೇಕು. ಅದಕ್ಕೆ ರೊಟ್ಟಿ ಅಂತ ಕರೀತಾರ. ಉಬ್ಲಿಲ್ಲ ಅಂದ್ರೆ ಬರೀ ಗಿಟ್ಟಿ ರೊಟ್ಟಿ ಅಲ್ಲ, ಗಿಟ್ಟಿ.
ಏನು ಮಾಡಿಯ ಉಣ್ಣಾಕ? ರೊಟ್ಟಿ ಮಾಡಿಲ್ಲೋ ಯಪ್ಪ, ಗಿಟ್ಟಿ ಮಾಡಿಟ್ಟಾಳ. ಅವು ಉಬ್ಬೇ ಇಲ್ಲ. ಎರಡು ಪದರು ಬರ್ಬೇಕ್ರಿ, ಅದಕ್ಕೆ ರೊಟ್ಟಿ ಅಂತಾರ. ರುಚಿ ನೋಡ್ರಿ ನೀವು, ಹಂಗ ಪದರ ಬಂದ್ರೆ ರೊಟ್ಟಿನ ರೊಟ್ಟಿ. ಅವು ಗಟ್ಟಿ ಇರ್ತಾವ ಆರೋಗ್ಯಕ್ಕೆ. ನೋಡ್ರಿ, ಒಂದು ಏನೋ ಹೇಳಕ್ಕೋದ್ರೆ ಇಷ್ಟೆಲ್ಲ ಹೇಳಬೇಕಾಗತ್ತೆ, ಹೌದಲ್ಲ? ಹಿಟ್ಟಿಗೆ ಸಂಸ್ಕಾರ ಕೊಟ್ಟರೆ ರೊಟ್ಟಿ ಆಯ್ತು, ಭತ್ತಕ್ಕೆ ಸಂಸ್ಕಾರ ಕೊಟ್ರೆ ಅಕ್ಕಿ ಆಯ್ತು, ಅಕ್ಕಿಗೆ ಸಂಸ್ಕಾರ ಕೊಟ್ರೆ ಅನ್ನ ಆಯ್ತು. ರೊಟ್ಟಿಗೆ ಅನ್ನಕ್ಕೆ ಸಂಸ್ಕಾರ ಕೊಟ್ರೆ ಏನಾಗ್ತದ? ಇಲ್ಲಿ ತನಕ ಗೊತ್ತಾಯ್ತು. ರೊಟ್ಟಿಗೆ ಅನ್ನಕ್ಕೆ ಸಂಸ್ಕಾರ ಕೊಟ್ರೆ ಏನಾಗ್ತದೆ? ಏನೂ ಆಗಲ್ಲ, ಬರೀ ಊಟ ಆಗುತ್ತಂತ ಅನ್ಬ್ಯಾಡ್ರಿ. ರೊಟ್ಟಿಗೆ ಅನ್ನಕ್ಕೆ ಲಿಂಗಾಯತ ಧರ್ಮದೊಳಗೆ ಸಂಸ್ಕಾರ ಕೊಟ್ರ ಅದು ಪ್ರಸಾದ ಆಗ್ತದ, ಪ್ರಸಾದ ಆಗ್ತದ, ಅನ್ನ ಪ್ರಸಾದ ಆಗ್ತದೆ. ಪದಾರ್ಥಗಳನ್ನು ಪ್ರಸಾದ ಮಾಡಿಕೊಂಡು ಸ್ವೀಕಾರ ಮಾಡುವಂಥ ಧರ್ಮ ಅದು ಲಿಂಗಾಯತ ಧರ್ಮ. ನೀರಿಗೆ ಸಂಸ್ಕಾರ ಕೊಟ್ಟರೆ ಅದು ಪಾದೋದಕ ಆಗ್ತದೆ, ಅದು ಶಿವನ ಉದಕ ಆಗ್ತದೆ, ಅದು ನಮ್ಮ ಭವದ ದುಃಖವನ್ನು ದೂರ ಮಾಡ್ತದೆ. ಹಂಗ ಈ ಜೀವಿಗೆ ಗುರು ಆದವನು ಸಂಸ್ಕಾರವನ್ನು ಕೊಟ್ಟಾಗ ಜೀವ ಶಿವನಾಗ್ತಾನೆ, ನರ ಹರನಾಗ್ತಾನೆ, ಮಾನವ ಮಹಾದೇವನಾಗ್ತಾನೆ, ಭವಿ ಭಕ್ತನಾಗ್ತಾನ. ಭಕ್ತನನ್ನ ಮಾಡುವಂಥದ್ದೇ ಇಷ್ಟಲಿಂಗ ದೀಕ್ಷಾ ಸಂಸ್ಕಾರ. ಎಲ್ಲಿ ತನ ಭವಿ ಅಂದ್ರೆ ನಾನು, ನನ್ನದು, ನನ್ನಿಂದಲೇ ಅನ್ನುವಂಥ ಅಹಂಕಾರ ಮಮಕಾರದೊಳಗ ಅಜ್ಞಾನಿಯಾಗಿ ನೀನು ಬದುಕಿದ್ರ ಅದು ಭವಿತನ. ನಾನು, ನನ್ನದು, ನನ್ನಿಂದಲೇ ಅನ್ನುವಂಥ ಅಹಂಕಾರ ಮಮಕಾರವನ್ನ ಗುರುವಿನ ಮೂಲಕ ತಿಳಿದುಕೊಂಡು ಅದನ್ನು ಬಿಟ್ಟು ನೀನು ಬದುಕಿದಿ ಅಂದ್ರ ಅವತ್ತಿನಿಂದ ನೀನು ನಿಜವಾದ ಭಕ್ತನಾಗಲಿಕ್ಕೆ ಬರ್ತದ. ಭಕ್ತನಾದವನಿಗೆ ಭಗವಂತನ ಅನುಗ್ರಹ ಆಗ್ತದ. ಇದು ಶಿವದೀಕ್ಷಾ ಸಂಸ್ಕಾರದಿಂದ ಗುರು ಮಾಡಿಕೊಡ್ತಾನ. ಅದಕ್ಕಾಗಿ ಗುರುವಿನೊಳಗಿದಿರ್ಬೇಕು ನೋಡ್ರಿ, ತತ್ವ ಸಂಪನ್ನ. ಅವ ತಿಳಿದವಾಗಿರ್ಬೇಕು, ಅವ ಗುರು ಆದ್ರೆ ಯೋಗ್ಯ ಇರ್ತದೆ. ಇದು ಅಷ್ಟಾವರಣದ ಉಪದೇಶದ ಮಾತುಗಳಾಗಿಯೂ ಕೂಡ ನಾನು ಹೇಳ್ತಾ ಇದ್ದೀನಿ. ಇಲ್ಲಾಂದ್ರೆ ಸುಮ್ಮನೆ ಗುರು 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 ಅಂದ್ರೆ ಗುರು ಆಗಕ್ಕೆ ಬರಂಗಿಲ್ಲ. ಕೆಲವು ಮಾತಿಗೆ ಸಿಟ್ಟಿಗೆ ಹೇಳ್ತಿರ್ತಾವ. ಸಿಟ್ಟಿಗೆ ಹೇಳೋ ಒಟ್ಟ ಗುರು ಅಲ್ಲ ನೋಡ್ರಿ, ಇನ್ನು ಬರೆದಿಟ್ಕೋರಿ ನೀವು. ಸಿಟ್ಟು ಕಳ್ಕೋಬೇಕು ನಾವು, ಬೇಕಾದಲ್ಲಿ. ಬುದ್ಧದೇವ ಎಂಥ ಧರ್ಮವನ್ನು ಕೊಟ್ಟ ಇತಿಹಾಸದೊಳಗೆ. ಅಂದು ಬಸವಣ್ಣನವರಿಗಿಂತ ಪೂರ್ವದೊಳಗ ಸಮಾನತೆಯ ಧರ್ಮಕ್ಕಾಗಿ ಪರಿಶ್ರಮ ಪಟ್ಟಂತ ಮಹಾನುಭಾವ 2500 ವರ್ಷಗಳ ಹಿಂದೆ ಬುದ್ಧದೇವ ಹೇಳ್ತಾನೆ ಭಿಕ್ಷುಗಳಿಗೆ, ಶಿಷ್ಯರಿಗೆ, ನೀವು ಎಲ್ಲಿಯಾದರೂ ಧರ್ಮ ಪ್ರಸಾದ ಮಾಡಲಿಕ್ಕೆ ಹೋದಾಗ ಅಲ್ಲಿ ಇರುವಂಥ ಅಜ್ಞಾನಿ ಜನಗಳು ನಿಮ್ಮನ್ನು ಕಾಡಿದರೆ ಏನು ಮಾಡ್ತೀರಿ? ನಾವು ಮೌನವನ್ನು ತಾಳ್ತೀವಿ. ಒಂದು ವೇಳೆ ನಿಮ್ಮನ್ನು ಬೈದ್ರೆ ಏನು ಮಾಡ್ತೀರಿ? ನಾವು ಮೌನವನ್ನು ತಾಳ್ತೀವಿ. ಬೈಯೋದು ಬಿಟ್ಟು ನಿಮಗೆ ಬಡಿಯಾಕ ಬಂದ್ರೆ ಏನು ಮಾಡ್ತೀರಿ? ಬಡಿತಾರಲ್ಲ, ಜೀವ ತೆಗೆದಿಲ್ಲಲ್ಲ ಅಂತ ಸಮಾಧಾನ ಪಡ್ತೀವಿ. ಒಂದು ವೇಳೆ ಜೀವನೇ ತೆಗ್ಯಾಕ ಬಂದ್ರೆ ಏನು ಮಾಡ್ತೀರಿ ಅಂದ್ರೆ ಶಿಷ್ಯರು ಹೇಳಿದ್ರಂತ, ಬುದ್ಧಂ ಶರಣಂ ಗಚ್ಚಾಮಿ ಸಂಘಂ ಶರಣಂ ಗಚ್ಚಾಮಿ ಅಂತ ಬುದ್ಧನ ತತ್ವಕ್ಕಾಗಿ ಈ ಬದುಕನ್ನೇ ಸಮರ್ಪಣೆ ಮಾಡ್ತೀವಿ ಅಂತ ಶಿಷ್ಯರು ಹೇಳಿದ್ರಂತ ಬುದ್ಧದೇವನಿಗೆ. ಇದು ಲಕ್ಷಣ. ಅದು ಅವನು ಒಪ್ಪಿಷ್ಟನಾಗಿರಬಾರ್ದು, ಪಾಪಿಷ್ಟನಾಗಿರಬಾರ್ದು. ಅವನು ಸದಾಚಾರಿ ಸಂಪನ್ನನಾಗಿರಬೇಕು. ತಿದ್ದಬೇಕು, ತೀಡಬೇಕು, ಹೇಳಬೇಕು. ಹೇಳುವಾಗ ಆ ಸಿಟ್ಟು ಏನಿದೆಯಲ್ಲ ಅದು ಕ್ರೋಧವಾಗಿ ಮಾರ್ಪಡಬಾರದು. ಸಿಟ್ಟು ಸಾತ್ವಿಕತೆಯಿಂದ ಕೂಡಿರಬೇಕು, ಸಮಾಧಾನದಿಂದ ಕೂಡಿರಬೇಕು. ಮನೆಯೊಳಗೆ ತಂದೆ ತಾಯಿ ಮಕ್ಕಳಿಗೆ ಬೈತಾರ. ಎದಕ್ಕೆ ಬೈತಾರ ಅಂದ್ರೆ ಅವ್ರು ಚಲೋ ಆಗಲಿ ಅನ್ನೋ ಪ್ರೀತಿ ಅದ. ಮಕ್ಕಳು ಸಾಯಬೇಕು ಅಂತ ಯಾರೂ ಬೈಯಲ್ಲ. ಆ ಕ್ರೋಧ ಅವರಲ್ಲಿ ಇರೋದಿಲ್ಲ. ಬೈಯುವ ಉದ್ದೇಶ ಅವರು ಸುಧಾರಣೆ ಆಗಬೇಕು ಅಂತೇಳಿ. ಇದನ್ನೂ ಬಸವಣ್ಣನವರು ವಚನದೊಳಗೆ ಬರೆದಾರೆ ನೋಡಿ. ತಂದೆ ತಾಯಿ ಮಕ್ಕಳಿಗೆ ಬುದ್ಧಿ ಹೇಳುವಲ್ಲಿ ಅವಗುಣಕ್ಕೆ ಮುನಿವರಲ್ಲದೆ ಪ್ರಾಣಕ್ಕೆ ಮುನಿಯರು. ಲಿಂಗವಂತನಿಗೆ ಬುದ್ಧಿ ಹೇಳುವಲ್ಲಿ
ಅವಗುಣಕ್ಕೆ ಮುನಿವನಲ್ಲದೆ ಲಾಂಛನಕ್ಕೆ ಎಷ್ಟು ಚಲೋ ಮಾತು. ಹಂಗ ಗುರು ಆಗುವವನಲ್ಲಿ ಏನಿರಬೇಕಂದ್ರೆ ಒಂದು ಸರಳ ಸೂತ್ರ ಹೇಳ್ತೀನಿ ನಿಮಗೆ, ಚಂದ ತಲೆಯೊಳಗೆ ಉಳಿಯುವಂಥದ್ದು ಹೇಳ್ತೀನಿ. ಗುರು ಅಂದ್ರೆ ಹೆಂಗಿರಬೇಕು, ಯಾವ ಆತ ನನ್ನ ಗುರು ಅನ್ನಬೇಕು. ನೋಡ್ರಿ, ಮಾರ್ಕೆಟಿಗೆ ಹೋದ್ರೆ ಏನೆಲ್ಲ ಖರೀದಿ ಮಾಡಬೇಕಂದ್ರೆ ಎಲ್ಲದನ್ನ ಮಾಡಿ ತಗೋತೀರಿ. ನಮ್ಮ ಅವುಗಳು ಕರ್ಕೊಂಡೋಗಿ ಸೀರೆ ಅಂಗಡಿ ಹೊತ್ತು ಮಾಡ್ಬೋತಾರ, 100 ಸೀರೆ ತೆಗೆಸ್ತಾರ, ಒಂದ ತಗೊಂಡು ಬರ್ತಾರ. ಅವ್ ಮಡಿಸಿಡವ್ ಗಟ್ಟಿರ್ಬೇಕಲ್ಲ, ಒಂದು ತಗೊಳಕ್ 100 ತೆಗೆಸ್ತಾರ. ಹುಡುಕ್ತಾರ, ಬಣ್ಣ ಹುಡುಕ್ತಾರ, ಸೆರಗ ನೋಡ್ತಾರ, ಗಡಿ ನೋಡ್ತಾರ, ಮತ್ತೇನೋ ತರಕ್ ಹೋಗ್ತೀರಿ, ದಿನಸಿ ಅಂಗಡಿಗೆ ಹೋಗ್ತೀರಿ, ಕಿರಾಣಿ ಅಂಗಡಿಗೆ ಹೋಗ್ತೀರಿ, ಪರೀಕ್ಷಾ ಮಾಡಿ ಸೋಸಿ ತರ್ತೀರಿ. ಹಂಗ ತರೋದಿಲ್ಲ. ದೇವರಿಗೆ ಶರಣಪ್ಪಗ ಅಮಾವಾಸ್ಯೆ ದಿನ ಒಂದು ಕಾಯಿ ಹೊಡಿಬೇಕಂದ್ರು 10 ಸಲ ಬಾರಿಸಿ ನೋಡಿ ತಗೋತೀರಿ. ಒಂದು ಕಾಯಿ ಟ್ಯಾಂಗ ಒಳಗೆ ನೀರದ ಇಲ್ಲೋ, ಕೊಬ್ಬರಿ ಅದ ಇಲ್ಲೋ, ಹಂಗ ತರ್ತೀರಿ. ಪರೀಕ್ಷೆ ಮಾಡಬೇಕಂತ. ಹಂಗ ಎಲ್ಲರನ್ನ ಗುರು ಗುರುತ್ವದ ನಿಜವಾದ ಅರಿವಿನ ಬೆಳಕು ಯಾವನೊಳಗಿರ್ತದ ಅವ ಸಹಜ ಗುರು ಆಗ್ತಾನ. ಅವ ಹೇಳಬೇಕಾಗಿಲ್ಲ, ಅವನನ್ನು ನೋಡಿದ ಮೇಲೆ ಪರಿಣಾಮ ಆಗ್ತದ. ಪರಿಣಾಮ ಬೀರುವವನೇ ನಿಜವಾದ ಗುರು ಆಗ್ತಾನ. ಪರಿಣಾಮ ಬೀರಬೇಕು. ಅದಕ್ಕೆ ಒಂದು ಸೂತ್ರ ಸರಳ. ಯಾರನ್ನ ಗುರು ಅನ್ನಬೇಕು ಅಂದ್ರ ಗುರುಪದಂ. ಯಾವುದಕ್ಕೆ ಅನ್ನಬೇಕು? ತಾಪರಹಿತಂ ಗುರುಪದಂ. ತಾಪರಹಿತನಾಗಿರುವಂತವನು ಗುರು ಆಗಾಟ ಬರ್ತದ. ಅವನೊಳಗ ತಾಪ ಇತ್ತು, ನಿಮ್ಮ ತಾಪವನ್ನು ಮೊದಲು ತಾನು ತಾಪರಹಿತನಾಗಬೇಕು. ಅವನೊಳಗ ತಾಪನೇ ಇರಬಾರದು. ತತ್ವಜ್ಞಾನಿಯಾಗಿರಬೇಕು, ಆಚಾರ ಸಂಪನ್ನನಾಗಿರಬೇಕು. ನಂಬಿ ಬರುವಂತವರಿಗೆ ನಿಜವಾದ ಮಾರ್ಗದರ್ಶನವನ್ನು ಮಾಡಿ, ಅಪ್ಪ ನೀವು ಉದ್ಧಾರ ಆಗ್ತೀರಿ, ದಾರಿಯೊಳಗೆ ಸಾಗರಿ ಅಂತ ಹೇಳುವಂತ ವಿವೇಕಿಯಾಗಿರಬೇಕು. ನೋಡಿ, ಹಾಗಾಗಿ ತಾಪರಹಿತಂ ಪದಂ. ತಾಪರಹಿತಂ ಅನ್ನುವಂತ ನುಡಿಯೊಳಗೆ ತಾ ಅನ್ನುವಂತ ಅಕ್ಷರವನ್ನ ತೆಗೆದ್ರು ಮತ್ತೊಂದು ಅರ್ಥವನ್ನು ಕೊಡುತ್ತದ. ತಾ ತೆಗಿರಿ, ಪರಹಿತಂ ಗುರುಪದಂ. ಪರಹಿತವನ್ನ ಮಾಡ್ತಾ ಬದುಕು ಅನ್ನುವಂತ ಮಾತುಗಳನ್ನ ಹೇಳುವುದರ ಮೂಲಕ ಶಿಷ್ಯನಿಗೆ ಮಾರ್ಗದರ್ಶನ ಮಾಡುವವನು ಗುರು ಆಗುತ್ತಾನೆ. ನೋಡಿ, ಪರಹಿತಂ ಪ ಅನ್ನುವಂತ ಅಕ್ಷರವನ್ನು ತೆಗೆದರೂ ಕೂಡ ಮತ್ತೊಂದು ಅರ್ಥವನ್ನು ಕೊಡುತ್ತದ. ಹಿತಂ ಗುರುಪದಂ. ಸದಾ ಸಕಲರ ಹಿತವನ್ನ ಬಯಸುವಂತ ಕಲ್ಯಾಣ ಗುಣದ ಹಿತವನ್ನ ಮಾಡ್ತಾ ಹೋಗು, ಮಾಡ್ತಾ ಹೋಗು, ಕಲ್ಯಾಣವನ್ನ ಮಾಡ್ತಾ ಹೋಗು, ಎಲ್ಲರೂ ಸುಖವಾಗಿ ಇರುವಂತೆ ಬಾಳುವಂತ ಮಾರ್ಗದರ್ಶನವನ್ನ ಮಾಡು. ಹಿತಂ ಗುರುಪದಂ ಅನ್ನುವಂತ ಅಕ್ಷರವನ್ನು ಕೂಡ ಮತ್ತೊಂದು ಅರ್ಥವನ್ನು ಕೊಡುತ್ತದೆ. ತಂ ಗುರುಪದಂ. ತನ್ನನ್ನು ತಾನು ಸರಿಯಾಗಿ ತಿಳಿದವನೇ ಗುರು ಆಗಾಕ ಬರ್ತದ. ಅದಕ್ಕೆ ನಮ್ಮಲ್ಲಿ ಅರಿವೇ ಗುರು ಅನ್ನುವಂತ ಮಾತು ಬಳಕೆಯಾಗುತ್ತದೆ. ಅರಿವ ಇಲ್ಲ, ಗುರು ಹೆಂಗಾಗಾಕ ಬರ್ತದೋ. ಬಹಳ ಜನ ಹಿಂಗೆ ವಿಚಾರ ಮಾಡಿದ್ವಿ, ಅರಿವೇ ಗುರು, ಒಳಗಿದ್ದ ಮೇಲೆ ಹೊರಗೆ ಹಾಕಬೇಕು ಅನ್ನೋ ಕಂಪನಿ ಬಹಳ ಹುಟ್ಟ್ಯದ. ಹಂಗಲ್ಲದು. ಅರಿವನ್ನ ತೋರಿಸುವ ಮಾರ್ಗದರ್ಶಕರೊಬ್ಬರು ಬೇಕಾಗ್ತಾರೆ. ಯಾರ ಇರಲಿ ಅವು. ಮನೆಯೊಳಗೆ ನಿನ್ನವ್ವ ನಿನಗೆ ಅರಿವನ್ನ ತೋರಿ ಮಾತನ್ನ ನುಡಿಯುವುದನ್ನು ಅವ್ವ ನಿನ್ನ ಗುರು ಅಲ್ಲ. ಏ ತಮ್ಮ, ಚಂದ ಬದುಕಬೇಕು, ಸಮಾಜದೊಳಗ ಚಲೋ ಹೆಸರು ಗಳಿಸಬೇಕು ಅಂತ ಅಪ್ಪ ಹೇಳಿದ್ರ ಅಪ್ಪ ನಿನ್ನ ಪಾಲಿಗೆ ಗುರು ಅಲ್ಲೇ. ವರ್ಣ ಮಾತ್ರ ಕಲಿಸಿದ ನಿನಗ ವರ್ಣಗಳನ್ನ ಕಲಿಸುವುದರ ಮೂಲಕ ಸಾಕ್ಷರ ಪ್ರಜ್ಞೆಯನ್ನ ನಿನ್ನ ಬದುಕಿನೊಳಗೆ ತುಂಬಿದ ನಿನ್ನ ಶಿಕ್ಷಕರು ಗುರು ಅಲ್ಲೇನು? ಕೊನೆಗೆ ಬರುವಂತವನು ಅವನು ಮೋಕ್ಷ ಧರ್ಮದೊಳಗೆ 3. ಅದನ್ನೇ ಪುರಾಣದೊಳಗೆ ಗುರುಲಿಂಗ ಕವಿಗಳು ಬರೆದಾರ. ಅದನ್ನು ಓದಿದ ನಮ್ಮ ಗಾಯಕರು ಶಿಕ್ಷಾ ಗುರುವೇ, ಶಿಕ್ಷಾ ಗುರುವೇ, ಮೋಕ್ಷ ಗುರುವೇ. ಗುರು ಒಬ್ಬನಾದ್ರ ಮೋಕ್ಷದ ಮಾರ್ಗವನ್ನು ತೋರಿಸುವಂತ ಗುರು ಒಬ್ಬನಾದ. ಆ ಮೋಕ್ಷ
ಮೋಕ್ಷಕ್ಕೆ ಹೋಗುವ ದಾರಿಯನ್ನು ತೋರಿಸುವವನೇ ಗುರು. ಅದಕ್ಕಾಗಿನೇ ಅಪ್ಪ ಬಸವಣ್ಣನವರು ಮಡಕೆಯ ಮಾಡುವರೆ ಮಣ್ಣು ತೊಡುಗೆಯಾಗಿ ದೇಹದ ಮೇಲೆ ಹಾಕೋಬೇಕು ಅಂದ್ರೆ ಆ ಆಭರಣಗಳು ತಯಾರಾಗಕ್ಕೆ ಹೊನ್ನು ಬೇಕು. ಹೊನ್ನೇ ಮೊದಲು. ಶಿವ ಪಥವ ನರಿವಡೆ, ಶಿವನ ದಾರಿಗೆ ಹೋಗುವಂತ ಪಥವನ್ನ, ಶಿವಪಥವನ್ನ, ದಾರಿಯನ್ನ, ಸದ್ಗತಿಯನ್ನ ನಾವು ಕಂಡುಕೊಳ್ಳಬೇಕು ಅಂದ್ರೆ ಗುರುಪಥವೇ ಮೊದಲು, ಗುರುವಿನ ಮಾರ್ಗದರ್ಶನದ ಪಥವೇ ಮೊದಲು ಅಂತ ಬಸವಣ್ಣನವರ ಅಪ್ಪಣೆ ಕೊಟ್ಟು ಕೊನೆಗೊಂದು ಮಾತನ್ನ ಹೇಳಿದ್ರು. ಕೂಡಲ ಸಂಗಮ ಹರಿಮೊಡೆ. ಯಾರು ಸಂಘ ಮಾಡಬೇಕು ಅಂದ್ರೆ ಸಂಘ ಮಾಡೋದಲ್ಲ, ವಿದ್ಯಾಡಿ ಬಡದಾಡಿ ಅವಾಚ್ಯ ಮಾತಾಡುವವರ ಸಂಘ ಮಾಡೋದಲ್ಲ. ಯಾರು ಸಂಘ ಮಾಡಬೇಕು ಅಂದ್ರ ಶರಣಬಸಪ್ಪನಂತ ಮಹಾನುಭಾವರಾಗಿರುವಂತ ಶರಣರ ಸಂಘದೊಳಗೆ ನಾವು ಬಂದು ಕೂಡಿದ್ರ ಅವ ನಮಗೆ ಅಪ್ಪ ಆ ಅರ್ಥದೊಳಗ ದೀಕ್ಷಾಗುರುವಾಗಿ ಕಲಕೇರಿಯ ಮರುಳಾರಾಧ್ಯರು ಶರಣಬಸವನಿಗೆ ಅಂಗಶುದ್ಧಿಯನ್ನ ಮಾಡಿ ಲಿಂಗ ಸಂಸ್ಕಾರವನ್ನು ದೂರ ಮಾಡ್ತಾರೆ. ಇದರೊಳಗ ಲಿಂಗದ ಅರಿವನ್ನು ಈ ಧರ್ಮದೊಳಗೆ ಅಂದ್ರ ಕರಸ್ಥಲಕ್ಕೆ ಕೊಡುವಂತ ಇಷ್ಟಲಿಂಗ ಇದು ಈ ಸ್ಥೂಲ ಶರೀರದ ಪ್ರತೀಕ. ಇದು ಏನ್ರಿ? ಇದು ಈ ಸ್ಥೂಲ ಶರೀರದ ಪ್ರತೀಕ. ಇದು ಎಂತ ಅಪರೂಪದ ಲಿಂಗ, ಇಷ್ಟಲಿಂಗ. ಶಬ್ದ ನಿನ್ನ ಇಷ್ಟಗಳನ್ನ ಈಡೇರಿಸುವ ಲಿಂಗವೇ ಅದು ಇಷ್ಟಲಿಂಗ. ನಿನ್ನ ಬದುಕಿನ ಕಷ್ಟಗಳನ್ನ ದೂರ ಮಾಡುವ ಲಿಂಗವೇ ಅದು ಇಷ್ಟಲಿಂಗ. ಏನ್ ಮಾಡುವುದು? ದುರ್ದೈವ. ನಾವು ಲಿಂಗಾಯತರಾಗಿರುವಂಥವ್ರು, ಈ ಧರ್ಮದೊಳಗೆ ಹುಟ್ಟಿರುವಂಥವ್ರು ಇಷ್ಟಲಿಂಗವನ್ನ ಅಂಗದ ಮೇಲೆ ಧರಿಸಿಕೊಳ್ಳಿಕ್ಕೇನೆ ಆಳ ಮುಜುಗರ ಪಡ್ತೀವಿ, ಹಾಕೋತೀವಿ, ಕೆಲಸಕ್ಕೆ ಬರದೇ ಇರುವ ವಸ್ತುಗಳನ್ನು ಹಾಕೋತೀವಿ. ಕೊನೆಗೊಂದು ಮಾತು ಹೇಳ್ತೀವಿ, ನೀವು ನಿಮ್ಮ ಜೀವನದೊಳಗೆ ಗುರುಕೊಟ್ಟ ಇಷ್ಟಲಿಂಗವನ್ನ ನಿತ್ಯವೂ ಅನುಸಂಧಾನವನ್ನು ಮಾಡಿ ಅಂಗದ ಮೇಲೆ ಆ ಪವಿತ್ರವಾದ ದೇವರನ್ನು ನೀವು ಧಾರಣೆ ಮಾಡಬೇಕು. ನಾಳೆ ನೀವು ಸತ್ತಾಗ ನಿಮ್ಮ ಜೊತೆಗೆ ಬರೋದು ಒಂದೇ ಒಂದು ದೇವರು, ಅದು ಗುರು ಕೊಟ್ಟ ಇಷ್ಟಲಿಂಗ. ಇಷ್ಟಲಿಂಗ ಇಷ್ಟಲಿಂಗ ಇದನ್ನು ಮರಿಬ್ಯಾಡ್ರಿ. ಯಾರ್ಯಾರು ಹಾಕೊಂಡಿಲ್ಲ ನಾಳೆ ಹಾಕೊಳ್ಳೋ ಕೆಲಸ ಮಾಡಿ ಏನ್ರಿ? ಅದಾವ್ರಿ ಅಪ್ಪ ಏನ್ ಮಾಡೋದು ಅಲ್ಲೇ ದೇವ್ರ ಮನೆ ಊಟಕ್ಕೆ ನಮ್ಮ ಧರ್ಮದ ಅಭಿಮಾನ ನಮಗೆ ಬೇಕು. ಆಯಾ ಧರ್ಮೀಯರು ಎಷ್ಟು ಅಭಿಮಾನ ಪಡ್ತಾರೆ ನೋಡ್ರಿ. ಸಿಖ್ಖರೊಳಗ ಅವರು ಪಂಚಮುದ್ರೆಗಳನ್ನು ಎಷ್ಟು ಚಂದ ಬಳಸ್ತಾರೆ ನೋಡ್ರಿ. ನೀವು ಸಿಖ್ ಧರ್ಮದೊಳಗೆ ಅವ್ರು ಪೇಟ ಸುತ್ತಬೇಕು, ಸುತ್ತಾನೇ ಇರ್ತಾರೆ. ಅವ್ರು ದಾರಿ ಬಿಡಬೇಕು, ದಾರಿ ಬಿಡ್ತಾರೆ. ಮಿಲಿಟರಿಗೆ ಹೋಗೋಲ್ಲ. ಮಿಲಿಟರಿ ಒಳಗೆ ರೂಲ್ಸ್ ಏನಲ್ಲ ಅಂದ್ರೆ ಎವರೇಡೇ ಅವ್ರು ಸೇವ್ ಮಾಡ್ಕೊತಾ ಇರ್ಬೇಕು. ಕಿವಿ ಮೇಲೆ ಬರೋರಿಗೆಲ್ಲ ಮಾಡ್ಕೊತಾ ಇರ್ಬೇಕು. ಮಿಲಿಟರಿಗೆ ಹೋಗೋರಿಗೆ ಎಲ್ಲರಿಗೂ ರೂಲ್ಸ್ ಅದ. ಆದ್ರೆ ಸಿಖ್ ಧರ್ಮೀಯರು ಮಿಲಿಟರಿ ಒಳಗೆ ದೊಡ್ಡ ದೊಡ್ಡ ಆಫೀಸರ್ಗಳಿದಾರ. ಅದೇ ಅವ್ರು ಇರ್ತಾರೆ, ಪೇಟ ಸುತ್ತಾರೆ, ಗಡ್ಡ ಬಿಡ್ತಾರೆ. ಅವ್ರು ಬೇಡ್ಕೊಂಡ್ರಂತ ನಾವು ಸೇವಾ ಮಾಡಾಕ ಬರಬೇಕು ಅಂದ್ರೆ
ಸೇವೆಗಿಂತಲೂ ಮಿಗಿಲಾಗಿರುವಂಥದ್ದು ಧರ್ಮ. ಧರ್ಮದ ಲಾಂಛನಕ್ಕೆ ನೀವು ಅವಕಾಶ ಕೊಡೋದಾದ್ರೆ ನಿಮ್ಮ ಮಿಲಿಟರಿ ಇವತ್ತು ಅದೇ ಧರ್ಮದ ಲಾಂಛನ. ನಮ್ಮ ಹುಡುಗರು ಏನಾದರೂ ಹೋದ್ರ ಇದನ್ನ ಕೊಳ್ಳನ್ ತೆಗಿಬೇಕಂದ್ರೆ ಮೊದಲ ತೆಗೆದು ಬಂದಿನ್ರಿ ಊರಾಗ. ಇದು ನಮ್ದದ, ನಮ್ದು ಹಿಂಗದ, ಅವ್ರ ಮುಂದೆ ಹೇಳ್ಕೊಂಡು ಇಲ್ಲೇ ಇರಲಿ, ನಾವು ಒಬ್ಬನೂ ಇಲ್ಲ, ಎಲ್ಲ ಅಲ್ಲೇ ತೆಗೆದಿಟ್ಟು ಬಂದೀನಿ ನಾವು ಊರಾಗ. ಹಿಂಗದಾವ ನಮ್ಮ ಎಲ್ಲ ವ್ಯವಸ್ಥೆಗಳು. ದುರ್ದೈವ ಅದು. ಯಾವುದು ನಮ್ಮ ಜೊತೆಗೆ ಬರ್ತದ ಅದನ್ನು ಬಿಡ್ತೀವಿ, ಸುಮ್ಮ ಉಳಿದಿದ್ದಕ್ಕೆ ಬಡದಾಡ್ತೀವಿ. ಯವ್ವ ನೀವು ಮೈ ಮೇಲೆ KG ಗಟ್ಟಲೆ ಬಂಗಾರ ಹಾಕೋರಿ, ಬ್ಯಾಡ ಅನ್ನಂಗಿಲ್ಲ. ಆದ್ರೆ ನಾಳೆ ನೀವು ಹೋದ್ಗಳೇ ತಗೊಳ್ಳೋರು ಬೇರೆ ಕುಂತಾರ ಕಾಯ್ಕೊಟ್ಟು, ತಗೊಳ್ಳೋರು ಬೇರೆ ಕಾಯ್ಕೊಟ್ಟು ಕುಂತಿರ್ತಾರಂದ್ರ ಸತ್ತ ಮೇಲೆ ಎಲ್ಲಾದ್ರೂ ಬಿಟ್ಕೊಂಡು ಎಲ್ಲ ಪಂಚ್ ಮಾಡಿ ಇಟ್ಟ ಮೇಲೆನ ವಿಚಾರ ಮಾಡ್ರಿ. ದೇವರನ್ನ ಇಟ್ಟುಕೊಳ್ಳುವಂತ ಬೆಳ್ಳಿಯ ಕರಡಿಗೆ ಇರಬಹುದು, ಬಂಗಾರದ ಇರಬಹುದು, ಅದನ್ನ ತಗೊಳ್ಳುವಂತವರದಾರ. ಆದ್ರೆ ಆ ದೇವರನ್ನ ಯಾರೂ ತಗೊಳ್ಳೋದಿಲ್ಲ. ನಿನ್ನ ಜೊತೆಗೆ ತಾಯಿಯ ಜೊತೆಯಾಗಿ ಬಂದಿರುವಂತ ಇಷ್ಟಲಿಂಗ, ಕೊನೆಗೆ ನಿನಗೆ ಮುಕ್ತಿಯನ್ನು ಕೊಡುವಂತ ಪರಮಾತ್ಮನಾಗಿ ನಿನ್ನ ಜೊತೆಯೊಳಗೆ ಐಕ್ಯ ಆಗ್ತಾನ. ಇದು ಇಷ್ಟಲಿಂಗದ ಮಹತ್ವ. ಅದು ಲಿಂಗಾಯತ ಧರ್ಮದೊಳಗೆ ಕೊನೆಗೆ ಅಂತ್ಯ ಸಂಸ್ಕಾರ ಮಾಡುವಾಗ ಕೊನೆಗೆ ಅವತ್ತರ ಹೋಗಲ ಕಡೆ ಸುಡಗಾಡಿ ಹೌದಲ್ಲ. ಉಳಿದಿದ್ದು ಎಲ್ಲ ಮಾತು ವಿಶ್ವದೊಳಗೆ ಪರಿಶುದ್ಧವಾಗಿರುವಂತ ವೈಜ್ಞಾನಿಕ ಧರ್ಮ ಅದು ಯಾವುದಾದ್ರೂ ಇದ್ರೆ ಅದು ಲಿಂಗಾಯತ ಧರ್ಮ. ಬಹಳ ನಮ್ಮದು ನೋಡಿ. ಈ ಲಿಂಗಯ್ಯ ಇಲ್ಲೇ ಇರಬೇಕು, ಹೃದಯದೊಳಗೆ ಇರಬೇಕು. ಇವ ನಿತ್ಯ ಅಂಗೈಯೊಳಗೆ ಕೂಡಬೇಕು, ಇವ ತ್ರಿಕಾಲದಲ್ಲಿ ಪೂಜೆಗೊಳ್ಳಬೇಕು. ನಿಮ್ಮ ವೇದಿಕೆಯ ಬರುವ ಪೂರ್ವ ಸ್ನಾನ ಮಾಡಿ ಲಿಂಗಾರ್ಚನೆ ಮಾಡಿಕೊಂಡು ಒಂದು ಲಿಂಗಯ್ಯನಿಗೆ ಧಾರಣೆ ಮಾಡಿ ಅಪ್ಪ ಏನು ನುಡಿಸುವಂತ ದಿನ ಸ್ನಾನ ಲಿಂಗಾರ್ಚನೆ ಮಾಡಿಕೊಳ್ಳದೆ ಯಾವ ನಾನು 40 ವರ್ಷದ ಇತಿಹಾಸದೊಳಗೆ ಹತ್ತಿಲ್ಲ ಅಂತ ಬಳಸ್ಕೊಳ್ಳಂಗಿಲ್ಲ. ಅದು ಯಾವುದ ಇರಲಿ, ಯಾವುದ ಮಠ ಇರಲಿ, ಯಾವುದ ವೇದಿಕೆ ನಿತ್ಯವೂ ಸ್ನಾನ ಲಿಂಗಾರ್ಚನೆ ಮಾಡಿಕೊಂಡೇ ಈ ಪವಿತ್ರವಾಗಿರುವಂತ ಧರ್ಮ ವೇದಿಕೆಯನ್ನು ನಾನು ಬಳಸಿಕೊಳ್ಳುತ್ತೇನೆ. ಇವ ಲಿಂಗಯ್ಯ ಅಂಗದ ಮೇಲೆ ಸದಾ ಇಂದ ಆನಂದವನ್ನು ಕೊಡ್ತಾನ, ಸಂತೋಷವನ್ನು ಕೊಡ್ತಾನ. ಎಂತ ಪರಮಾತ್ಮ ಈ ಲಿಂಗಯ್ಯ! ಜಗವನ್ನೊಳಗೊಂಡ ಲಿಂಗ ಇದು. ಅದಕ್ಕೆ ಅಪ್ಪ ಬಸವಣ್ಣನವರು ಜಗದಗಲ, ಮುಗಿಲಗಲ, ಮಿಗೆಯಗಲ, ಮಗಲ, ಪಾತಾಳದಿಂದ ತತ್ತ ನಿಮ್ಮ ಶ್ರೀಚರಣ, ಬ್ರಹ್ಮಾಂಡದಿಂದ ಅಗಮ್ಯ ಅಗೋಚರ ಅಪ್ರತಿಮ ಲಿಂಗವೇ ಕೂಡಲ ಸಂಗಮ ದೇವ, ನೀವೆನ್ನ ಕರಸ್ಥಲಕ್ಕೆ ಬಂದು ಚುರುಕಾದೇವಿಯ ಅಂತ ನಾವು ವಿಚಾರ ಮಾಡಬೇಕು. ವೈಜ್ಞಾನಿಕ ದೈವವನ್ನ ತ್ರಾಟಕ ಯೋಗ ಮಾಡುವ ಸಲುವಾಗಿ, ದೃಷ್ಟಿಯೋಗ ಮಾಡುವ ಸಲುವಾಗಿ, ಅವನ ಜೊತೆಯಲ್ಲಿ ಮಾತನಾಡುವ ಸಲುವಾಗಿ, ಅವನ ಜೊತೆಯಲ್ಲಿ ನಮ್ಮ ಭಾವದ ನೋವನ್ನ ಹಂಚಿಕೊಳ್ಳುವ ಸಲುವಾಗಿ ನಮ್ಮ ದೇವರು ನಮ್ಮ ಕೈಯೊಳಗದಾನ. ಇದು ಸ್ವತಂತ್ರ ಧರ್ಮ, ಪರತಂತ್ರ ಧರ್ಮ ಅಲ್ಲ. ಉಳಿದ ದೇವರ ಗುಡಿಗೆ ನೀವು ಹೋದ್ರೆ ಪೂಜಾರಿ ಬೀಗ ತೆಗೆಯೋತನ, ಪರ್ದಿ ಸರಿಸೋತನ ದೇವರಿಗೂ ನಿಮಗೂ ಭೇಟಿ ಇಲ್ಲ. ಒಂದು ವೇಳೆ ಅಪ್ಪಿ ತಪ್ಪಿ ಗದ್ದಲದಾಗ ಭೇಟಿ ಆಗಕ್ಕೆ ಹೋದ್ರೆ ಚಂಡಿಗೆ ಕೈ ಕೊಟ್ಟು ಮುಂದಕ್ಕೆ ತಪ್ಪ. ನಿಮ್ಮ ದೇವರು ನಿಮ್ಮ ಕೈಯಾಗದಾನ. ಸ್ವತಂತ್ರ ದೇವರು. ಎಷ್ಟೊತ್ತು ಬೇಕು ಅಷ್ಟೊತ್ತು, ಯಾವಾಗ ಬೇಕು ಆ ಹೊತ್ತಿನೊಳಗೆ. ನವರಾತ್ರಿಯೊಳಗೆ ಹೆಚ್ಚಾಗಿ ಮನಸ್ಸಿಗೆ ನೋವಾಗಿತ್ತು ಅಂದ್ರೆ, ಏನಾದರೂ ಸಾಂಸಾರಿಕ ತಾಪತ್ರಯದೊಳಗೆ ಮನಸ್ಸಿಗೆ ಬೇಜಾರಾಗಿತ್ತು ಅಂದ್ರೆ ಏನು ಚಿಂತೆ ಮಾಡಬೇಡ, ಎಲ್ಲರೂ ಮಲಗಿರ್ಲಿ, ನೀ ಎದ್ದು ಕೂಡು, ಹಾಸಿಗೆ ನಮ್ಮ ಧರ್ಮದೊಳಗೆ ಅನ್ನೋದಿಲ್ಲವೇ ಇಲ್ಲ. ಎಲ್ಲಿ ಲಿಂಗ ಅದು ಸದಾ ಶುಚಿಯಾಗಿರ್ತದೆ. ಮಧ್ಯರಾತ್ರಿಗಳು ಲಿಂಗವನ್ನು ಹಿಡ್ಕೊಂಡು ಸ್ವಲ್ಪ ಕಣ್ಣಾರೆ ನೋಡು, ಮಾಡುವಂತ ಪ್ರಾರ್ಥನೆ ಮಾಡು, ಅವನ ಮುಂದೆ ಕಣ್ಣೀರು ಹಾಕು. ನಿನ್ನ ಕಣ್ಣೀರು ಕರಗಿ ಉದೇ ಬಿದ್ದು
ಸಾಕು, ನಿನ್ನ ಬದುಕಿನ ಏನೆಲ್ಲ ಸಮಸ್ಯೆಗಳನ್ನ ದೂರ ಮಾಡ್ತಾನೆ ಇವ ಪರಮಾತ್ಮ. ಇದು ಪ್ರಯೋಗವನ್ನು ನೋಡ್ರಿ ನೀವು. ನಾನು ಪ್ರಯೋಗದಿಂದ ಈ ಮಾತುಗಳನ್ನು ಹೇಳ್ತೇನೆ ವಿನಃ ಸುಮ್ಮನೆ ಬಾಳಬಿಟ್ಟು ಹೋಗುವುದು ನಾನು ಪ್ರವಚನವನ್ನು ಮಾಡ್ತಾ ಇದ್ದೆ. ನಿತ್ಯ ಪ್ರಯೋಗ ಮಾಡಿ ಬಹಳ ದೊಡ್ಡ ಶಕ್ತಿ ಅದ. ಒಂದು ಸಂದರ್ಭ ನೆನಪಿಗೆ ಬರ್ತದೆ. ಸಜ್ಜಲಗುಡ್ಡದೊಳಗ ಅವ್ವ ಅವರಿದ್ರು. ಸಜ್ಜಲಗುಡ್ಡದ ಶರಣಮ್ಮನವರು ಕುರುಬ ಜನಾಂಗದೊಳಗೆ ಹುಟ್ಟಿದ ಹೆಣ್ಮಗಳು ಲಿಂಗ ತಗೊಂಡು ಮಹಾಶರಣಿಯಾಗ್ಲು ಶತಮಾನದ ಬದುಕನ್ನ ಕಳೆದ್ಲು. ಶಿವಯೋಗ ಮಾಡ್ತಾನೆ ಅವ್ರು ಲಿಂಗೈಕ್ಯರಾದ್ರು. ಆ ತಾಯಿ ಇರುವಾಗ ಬಾಗಲಕೋಟೆಯ ಒಬ್ಬ ಶ್ರೀಮಂತರು ಆ ಭಾಗದ ರಸ್ತೆಗಳನ್ನ ಕಾಂಟ್ರಾಕ್ಟ್ ಹಿಡಿದಿದ್ರು. ಅವರು ರಸ್ತೆಗಳನ್ನ ರೆಡಿ ಮಾಡುವಂತ ಒಬ್ಬ ಅಪರೂಪದ ಗುತ್ತಿಗೆದಾರರು. ಅವರು ಒಂದು ದಿನ ಅವರು ಮಠದಾಗ ಅದಾರೇನೋ ಭೇಟಿ ಆಗಬೇಕು ಅಂತ ಬಂದ್ರದು. ಬಂದಾಗ ಅವ್ವ ಮಧ್ಯಾಹ್ನದೊಳಗ ಕುಂತಿತು. ಬಂಗಾರದ ಬಣ್ಣ. ಸಜ್ಜಲಗುಡ್ಡ ಅವನನ್ನು ನೋಡಿದವರೇ ಪುಣ್ಯವಂತರು. ನಾವೆಲ್ಲ ಪಕ್ಕದ ಸಮೀಪದ ಮುದುಗಲ್ಲಿನಲ್ಲಿ ಹುಟ್ಟಿದವರು. ನೂರಾರು ಬಾರಿ ತಾಯಿಯ ದರ್ಶನ ಮಾಡಿಕೊಂಡವನು ನಾನು. ಅವ್ವ ಕುಂಡಿರ್ತಿದ್ರು, ಯಾರಿಗೂ ಪಾದ ಕೊಡ್ತಿರ್ಲಿಲ್ಲ. ಮುಂದೆ ಹಿಂಗೊಂದು ಮಣಿ ಇರ್ತಿತ್ತು. ಅವರು ಒಳಭಾಗ ನಾ ಹೆಂಗೆ ಕುಂತೀನಿ ಹಿಂಗೆ ಕುಂಡಿರ್ತಿದ್ರು. ಯಾರ ಕಡೆಯಿಂದ ಪಾದಕ್ಕೆ ನಮಸ್ಕಾರ ಮಾಡಿಸ್ಕೊತಿದ್ದಿಲ್ಲ. ಅವರಿಗೆ ಗುರುಗಳೇ ಹೇಳಿದರು, ನೀನು ಕಂಡವರಿಗೆ ನಮಸ್ಕಾರ ಮಾಡಬೇಡ. ಅದನ್ನು ಚಾಚು ತಪ್ಪದಂತೆ ಅವರು ಪಾಲಿಸ್ತಿದ್ರು. ಆ ಬಂದಿರುವಂಥ ಗುತ್ತಿಗೆದಾರರು ಕಾಂಟ್ರಾಕ್ಟ್ರು ನಮಸ್ಕಾರ ಮಾಡಿ ದೂರ ಕುಂತು ಕೇಳಿದ್ರು, ಯವ್ವ ಮತ್ತು ನನ್ನ ಮಗ ನಾಳೆಗೆ ಆತನನ್ನ ಕರ್ಕೊಂಡು ಬರ್ತೀನಿ. ಆತ ಡಾಕ್ಟ್ರಿಗೆ ಹೋದಾಕತ್ಯಾನ. ಅವ ಅಮೇರಿಕಾದಿಂದ ಬಂದಾನ. ಹೆಚ್ಚು ಅವನಿಗೆ ಇಂಗ್ಲೀಷ ಬರ್ತದ, ಕನ್ನಡದೊಳಗೆ ಹೇಳಿದ್ರೆ ಗೊತ್ತಾಗಲ್ಲ. ಮತ್ತು ನೀವು ಒಂದಿಷ್ಟು ಲಿಂಗದ ಮಹತ್ವವನ್ನು ಆತಗೆ ಹೇಳಬೇಕು ಅಂತ ಕೇಳಿದ್ನಂತೆ. ನೋಡ್ರಿ, ಅವರು ಸಾಲಿನ ಓದಿಲ್ಲ, ಸುಮ್ಮನೆ ಅವರು ಅಕ್ಷರ ಜ್ಞಾನ ಮಾಡಿಕೊಂಡಿದ್ರು ಅಷ್ಟೇ. ಏನಬೇಕು ಹಂಗೆ ಮಾಡೋಣ ಅಂದ್ರು ಅವರು. ಮರುದಿನ ಆತನನ್ನು ಕರ್ಕೊಂಡು ಬಂದು ಎದುರಿಗೆ ಕುಂದ್ರಿಸಿದ್ರ, ಒಂದಿಷ್ಟು ಕೂತಿರ್ಯಪ್ಪ, ನಾವು ಲಿಂಗಯ್ಯನ ಪೂಜಾ ಮಾಡಿ ಬರ್ತೀವಿ ಅಂತ ಒಳಗೆ ಹೋಗಿ ಸ್ನಾನ ಮಾಡಿ ತಮ್ಮ ಎರಡನೇ ಲಿಂಗಯ್ಯನ ಪೂಜಾ ಮಾಡಿ ಪಾದೋದಕ ಸ್ವೀಕಾರ ಮಾಡಿ ಹೊರಗೆ ಬಂದು ಆ ಡಾಕ್ಟರ್ ಆಗುವವನಿಗೆ ತಿಳಿಯುವ ರೀತಿಯೊಳಗ ಇಂಗ್ಲಿಶಿನ ನುಡಿಯೊಳಗ ಈ ಜೀವಶಾಸ್ತ್ರದ ಉಪದೇಶವನ್ನ ಮಾಡಿದ್ರಂತ ಸಜ್ಜಲಗುಡ್ಡ ಅವ್ವ ಅವರು. ಅವ ಬೆರಗಾಗಿ ಹೋದ. ನಾನು ಮೆಡಿಕಲ್ ಓದ್ತಾ ಇದ್ರು ಕೂಡ ನನಗೆ ಯಾವ ವಿಷಯಗಳು ಗೊತ್ತಿಲ್ಲ. ಈ ಅಂಗದೊಳಗೆ ಏನೇನದ ಅನ್ನುವಂಥ ಅಂಗದ ಸಕೀಲವನ್ನ ಈ ತಾಯಿ ನಮಗೆ ಉಪದೇಶ ಮಾಡಿದ್ಲಲ್ಲ ಅಂತ ದೀರ್ಘದಂಡ ನಮಸ್ಕಾರ ಮಾಡಿದಾಗ, ಯಪ್ಪ ಅಂಗದ ಮೇಲೆ ಲಿಂಗ ಇರಲಿ, ನಿಮಗ ಒಂದು ವಿಭೂತಿ ರುದ್ರಾಕ್ಷಿ ಕೊಡ್ತೀನಿ ಅಂತ ಅವ್ವ ಒಂದು ವಿಭೂತಿಯನ್ನ ರುದ್ರಾಕ್ಷಿಯನ್ನ ಆಶೀರ್ವಾದ ಮಾಡಿ ಕೊಡ್ತಾಳೆ. ಅಚ್ಚರಿಯ ಪ್ರಸಂಗ ನೀವು ಗಮನಿಸಬೇಕು. ಅವನನ್ನು ಹೇಳ್ತಾ ಇದ್ದೀನಿ. ಅವ್ವ ಅವರು ದೊಡ್ಡವರು ಹೇಳ್ಯಾರಂದ ಮೇಲೆ ಅಲ್ಲಿ ತನಕ ಲಿಂಗ ಹಾಕೊಳ್ತಿರ್ಲಿಲ್ಲ, ವಿಭೂತಿ ಹಚ್ಕೊಳ್ತಿರ್ಲಿಲ್ಲ, ರುದ್ರಾಕ್ಷಿ ಕೊಳ್ಳ ಕಟ್ಕೊಳ್ತಿರ್ಲಿಲ್ಲ. ಯಾವಾಗ ಇದನ್ನ ಹೇಳಿ ಅವ್ವ ಅವರು ಕೊಟ್ಟರು, ಅವತ್ತೇ ಹಣಿಗೆ ವಿಭೂತಿ ಹಚ್ಚಕ್ಕೆ ಶುರು ಮಾಡಿದ. ಕೊರಳಲ್ಲಿ ರುದ್ರಾಕ್ಷಿ ಕಟ್ಕೊಳ್ಳೋಕೆ ಶುರು ಮಾಡಿದ. ಮೆಡಿಕಲ್ ಅಂಗದ ಮೇಲೆ ಲಿಂಗವನ್ನ ಕಟ್ಟಿಕೊಂಡ. ನಿಮಗೆ ಅಚ್ಚರಿಯ ಮಾತು, ಆತ ವಿದೇಶಕ್ಕೆ ಹೋಗುವಂತ ಫ್ಲೈಟ್ ಆಕ್ಸಿಡೆಂಟ್ ಆಯಿತು. ಎಲ್ಲಿ ಬೇಕಲ್ಲಿ ಬಿದ್ರು. ಯಾತ್ರಿಕಲ್ಲ, ಅದರೊಳಗೆ ಇದ್ದನು ಒಬ್ಬ ಬಹುದೂರದೊಳಗಿದ್ದಾನ. ಉರಿತಾ ಇದೆ. ಎಷ್ಟೋ ಜನ ಉರಿಯೊಳಗೆ ಬೆಂದು ಹೋಗ್ಯಾರ. ಈತ ವಿಲವಿಲ ಒದ್ದಾಡೋ ಮುಂದೆ ಕೈಯಾಗ ಲಿಂಗವನ್ನು ಹಿಡ್ಕೊಂಡು ಮಲಗಿದ್ದಂತ ಉಸಿರು ಹೋಗಿದ್ದರೂ ಸಹಿತ ಮರಳಿ ಉಸಿರು ಬರ್ತದ. ಆತ ಬದುಕ್ತಾನ. ಇವತ್ತಿಗೂ ಕೂಡ ಹೆಸರಾಂತ ವೈದ್ಯನಾಗಿ ಜೀವನವನ್ನು ಮಾಡ್ತಾ ಇದ್ದಾನೆ. ತಕ್ಷಣವೇ ತಂದೆಗೆ ಟೆಲಿಗ್ರಾಮ್ ಮಾಡಿದ, ಇವತ್ತು ನಾ ಏನಾದ್ರು ಅಂದ್ರೆ ನಮ್ಮವ್ವ ಶರಣಮ್ಮ ತಾಯಿ
ಮನುಷ್ಯನ ಅವ್ವ ಹೇಳಿದ ಬದುಕನ್ನು ನಾನು ಚಾಚು ತಪ್ಪದೆ ಬದುಕ್ತೇನೆ. ಟೆಲಿಗ್ರಾಮ್ ಕೊಟ್ರ ತಂದೆ ತಾಯಿ ಅವ್ವನ ಬಳಿ ಓಡೋದು ಅಂತ ಕೇಳಿದ್ರೆ ಅವ್ವ ಅವ್ರು ಹೇಳಿದ್ರಂತ, ಯಪ್ಪ ನನ್ನದಲ್ಲೋ ಲಿಂಗಯ್ಯ ಅನ್ನವ ಹಂಗದಾನ, ಯಾವ ಅಂಗದ ಮೇಲೆ ಲಿಂಗಯ್ಯನನ್ನ ನಂಬಿ ಧರಿಸಿ ನಿತ್ಯ ಭಕ್ತಿಯಿಂದ ಪೂಜೆ ಮಾಡಿಕೊಳ್ತಾರೋ ಅವರ ಕಷ್ಟಗಳನ್ನು ದೂರ ಮಾಡ್ತಾರೆ. ಸಜ್ಜದ ಬುದ್ಧ ಅವ್ವ ಉಪದೇಶವನ್ನು ಮಾಡ್ಯಾರ. ಇಷ್ಟಲಿಂಗ ಎಷ್ಟು ಅದ್ಭುತವಾದ ಸಂಸ್ಕಾರದ ಸಂಬಂಧ ಮಾಡ್ತಾನಂದ್ರ ಈ ಕಣ್ಣಿಗೆ ಶಿವಲಿಂಗದ ಸಂಬಂಧ ಮಾಡ್ತಾನ. ಅಪ್ಪ
ಕಣ್ಣನ್ನ ಕೇವಲ ಕಣ್ಣಾಗಿ ಬಳಸಿಕೊಳ್ಳಬೇಡ. ಕಣ್ಣಿಗೊಂದು ಲಿಂಗದ ಸಂಬಂಧ ಮಾಡ್ತೇನೆ. ಕಣ್ಣು ಶಿವಲಿಂಗವಾಗಲಿ. ಕಣ್ಣು ಶಿವಲಿಂಗವಾದಾಗ ಈ ಜಗತ್ತು ಶಿವನ ಸೃಷ್ಟಿಯಾಗಿ ನಿನಗೆ ಆನಂದ ಕೊಡ್ತದೆ. ಇಲ್ಲಿ ಜಾತಿ ಕಾಣೋದಿಲ್ಲ, ಇಲ್ಲಿ ಕುಲಗೋತ್ರಗಳ ಕಾಣೋದಿಲ್ಲ, ಇಲ್ಲಿ ಪಂಥ ಪಂಗಡಗಳ ಕಾಣೋದಿಲ್ಲ, ಇಲ್ಲಿ ಗಂಡು ಹೆಣ್ಣು ಅನ್ನುವಂಥ ಭೇದ ಕಾಣೋದಿಲ್ಲ. ಎಲ್ಲಿ ನೋಡಿದರಲ್ಲಿ ಶಿವನೇ ಕಾಣ್ತಾನ. ಈ ಕಣ್ಣು ಶಿವಲಿಂಗ ಆಗಲಿ ಅಂತಾರ ಕಲಿಕೇರಿಯ ಮರುಳಾರಾಧ್ಯರು. ಈ ಮೂಗು ಇದು ಆಚಾರಲಿಂಗ. ಈ ಬಾಯಿ ಇದು ಗುರುಲಿಂಗ. ಈ ಕಿವಿ ಇದು ಪ್ರಸಾದಲಿಂಗ. ಈ ದೇಹ, ಈ ದೇಹದ ಚರ್ಮ ಇದು ಲಿಂಗಮಲಿಂಗ. ಒಟ್ಟಾರೆ ನೀನು ಆನಂದ ಸ್ವರೂಪ ಒಳಗಿರುವ ಭಾವಕ್ಕೆ ಭಾವಲಿಂಗ, ಒಳಗಿರುವ ಪ್ರಾಣಕ್ಕೆ ಪ್ರಾಣಲಿಂಗದ ಸಂಬಂಧವನ್ನ ಮಾಡಿ ನಾನು ನಿನಗೆ ಅಷ್ಟಾವರಣದ ಅನುಭೂತಿಯ ಈ ಅರಿವನ್ನ ಮಾಡಿಕೊಡ್ತಾ ಅಷ್ಟಾವರಣವೇ ಲಿಂಗಾಯತನಿಗೆ ಅಂಗವಾಗಬೇಕು. ಗುರು, ಲಿಂಗ, ಜಂಗಮ, ವಿಭೂತಿ, ರುದ್ರಾಕ್ಷಿ, ಮಂತ್ರ, ಪಾದೋದಕ ಮತ್ತು ಪ್ರಸಾದ ಇವು ಅಷ್ಟ ಆವರಣಗಳಾಗಬೇಕು, ಹೊದಿಕೆಗಳಾಗಬೇಕು, ತತ್ವದ ಹೊದಿಕೆಗಳಾಗಬೇಕು. ಅದರೊಟ್ಟಿಗೆ ಪಂಚಾಚಾರವೇ ಪ್ರಾಣವಾಗಬೇಕು. ಯಾವುದು ಪಂಚಾಚಾರ? ಲಿಂಗಾಚಾರ, ಶಿವಾಚಾರ, ಸದಾಚಾರ, ಗಣಾಚಾರ, ಕೊನೆಯ ಆಚಾರ ಅದು ಭೃತ್ಯಾಚಾರ. ಈ ಪಂಚ ಆಚಾರಗಳ ಸಂಗಮ ನೀನಾಗಬೇಕು ಶರಣ ಬಸವ. ಅದರೊಟ್ಟಿಗೆ ಮೆಲ್ಲ ಮೆಲ್ಲನೆ ಭಕ್ತನಾಗಿ, ಮೆಲ್ಲ ಮೆಲ್ಲನೆ ಮಹೇಶನಾಗಿ, ಮೆಲ್ಲ ಮೆಲ್ಲನೆ ಪ್ರಸಾದಿಯಾಗಿ, ಮೆಲ್ಲ ಮೆಲ್ಲನೆ ಪ್ರಾಣಲಿಂಗಿಯಾಗಿ, ಮೆಲ್ಲ ಮೆಲ್ಲನೆ ಶರಣನಾಗಿ, ಮೆಲ್ಲ ಮೆಲ್ಲನೆ ಐಕ್ಯನಾಗಿ ಸಾಮರಸ್ಯದ ಅನುಭೂತಿಯ ಬೆರಗಿನಲ್ಲಿ ನೀನು ಸಚ್ಚಿದಾನಂದ ಸ್ವರೂಪನಾಗಬೇಕು. ಅರಿವನ್ನ ಶರಣ ಬಸವನಲ್ಲಿ ಮೂಡಿಸಿಕೊಡ್ತಾರ ಪರಮ ಗುರುಗಳಾಗಿರುವ ಕಲಿಕೇರಿಯ ಮರುಳಾರಾಧ್ಯರು. ಇವು ಲಿಂಗಾಯತನ ನಿಜವಾಗಿರುವಂಥ ಆಧ್ಯಾತ್ಮಿಕ ಸಂಪತ್ತು. ಅಷ್ಟಾವರಣ ಅಂಗವಾಗಬೇಕು, ಪಂಚಾಚಾರ ಪ್ರಾಣವಾಗಬೇಕು, ಷಟ್ಸ್ಥಲ ಆತ್ಮವಾಗಬೇಕು. ಭಕ್ತ, ಮಹೇಶ, ಪ್ರಸಾದಿ, ಪ್ರಾಣಲಿಂಗಿ, ಶರಣ ಐಕ್ಯ. ಇಂಥ ಸಾರ ಸರ್ವಸ್ವದ ಅರಿವಿನ ಮೂಲಕ ಆ ಅಂಗವನ್ನ ಲಿಂಗವನ್ನಾಗಿ ಬೆಳಗುವುದರ ಮೂಲಕ ಪರಮ ಗುರುಗಳು ಅಪರೂಪವಾಗಿರುವಂತಹ ಮಹಾಮಂತ್ರವನ್ನು ಉಪದೇಶ ಮಾಡಿ ಸಂಸ್ಕಾರವನ್ನು ಕೊಡುವುದರಿಂದ ಆ ಶರಣ ಬಸವರ ಬದುಕಿನೊಳಗೆ ಏನೆಲ್ಲ ಪರಿವರ್ತನೆಗಳು, ಬದಲಾವಣೆ. ಅದಕ್ಕಾಗಿ ನಾನು ಹೇಳಿದ್ದು ಇಷ್ಟಲಿಂಗ ಇದು ವೈಜ್ಞಾನಿಕ ಬಹಳ ದೊಡ್ಡ ಸಂಪತ್ತು. ಸುಮ್ಮನೆ ನೋಡ್ಕೋತ ಮನೋವಿಕಾರ ದೂರ ಆಗುತ್ತದೆ. ಈಗ ತಾನೇ ವಚನ ಹಾಡಿದ್ರಲ್ಲ, ಈ ದೇಹವನ್ನ ದೇವಾಲಯ ಮಾಡಿಕೊಂಡು ಲಿಂಗಾಂಗ ಸಂಬಂಧದ ಆನಂದವನ್ನು ಅನುಭವಿಸಬೇಕು ಅಂತ ಹೇಳಿದವರು ಈ ನಾಡಿನ ನಡೆದಾಡುವ ದೇವರಾಗಿ ತ್ರಿಕಾಲ ಲಿಂಗ ಪೂಜೆಯನ್ನ ಮಾಡಿಕೊಂಡು ಹುಟ್ಟು ಗುರುಡರಾಗಿದ್ದರೂ ಕೂಡ ಅಂಧ ಅನಾಥರ ಬಾಳಿಗೆ ದೇವರಾಗಿ ಪೂಜೆಗೊಂಡಿರುವಂತ ಶತಾಯುಷುಗಳಾಗಿರುವ ಗದುಗಿನ ವೀರೇಶ್ವರ ಪುಣ್ಯಾಶ್ರಮದ ಗಾನಯೋಗಿ ಶಿವಯೋಗಿ ಪಂಡಿತ್ ಪುಟ್ಟರಾಜ ಕವಿ ಗವಾಯಿಗಳವರು ಈ ಅಪರೂಪದ ವಚನವನ್ನ ಈರುವರು ಗುರುವಿಗೆ ಸಮರ್ಪಣ ಮಾಡ್ಯಾರ. ಗುರುಕುಮಾರ ಪಂಚಾಕ್ಷರೇಶ್ವರ, ಗುರುಕುಮಾರನನ್ನ ಸ್ಮರಣೆ ಮಾಡಿ ಅವರ ಕರುಣೆಯ ಕಂದರಾಗಿರುವಂಥ ತಮ್ಮ ಗುರುಗಳಾಗಿರುವಂಥ ಪಂಚಾಕ್ಷರಿ ಗವಾಯಿಗಳವರನ್ನ ಸ್ಮರಣೆ ಮಾಡುವುದರ ಮೂಲಕ ಪುಟ್ಟಯ್ಯಜ್ಜನವರು ಇಂಥ ಅದ್ಭುತವಾದ ವಿಚಾರವನ್ನು ಹೇಳ್ಯಾರ. ಹುಟ್ಟುಗುರುಡ್ರು ಕಣ್ಣಿಲ್ಲ ಪಾಪ, ಆದರೂ 3 ವೇಳೆ ಪೂಜೆ ಮಾಡ್ಕೊತಿದ್ರು. ಕಣ್ಣಿಲ್ಲ, ನಮಗೆ ದೇವರು ಕಣ್ಣು ಕೊಟ್ಟಾನ, ಚಲೋ ಕಿಮ್ಮತ್ತಿನ ಶರೀರ ಕೊಟ್ಟಾನ, ಕೈ ಕೊಟ್ಟಾನ, ಕಾಲು ಕೊಟ್ಟಾನ, ಬದುಕು ಕೊಟ್ಟಾನ, ದೊಡ್ಡ ಮನಿ ಕೊಟ್ಟಾನ, ಸಂಪತ್ತು ಕೊಟ್ಟಾನ, ಏನೆಲ್ಲ ಅನುಕೂಲ ಮಾಡ್ಯಾನಂದ್ರೆ ಅವ ನಮಗೆ ಬೇಸರ ಆಗ್ಯಾನ. ಉಳಿದಿದ್ದೆಲ್ಲ ಬೇಕಾಗ್ಯದ. ನೀವು ಏನೆಲ್ಲ ಮಾಡ್ರಿ, ಏನೆಲ್ಲ ಮಾಡಿ ಇದನ್ನು ಮಾಡಲಿಲ್ಲ ಅಂದ್ರೆ ನಾನಲ್ಲ,
ಅಪ್ಪ ಬಸವಣ್ಣನವರು ಹೇಳ್ತಾರೆ, ಹೊತ್ತಾರೆ ಎದ್ದು ಶಿವಲಿಂಗ ದೇವನ ಪೂಜಿಸದವನ ಸಂಸಾರವೇನವನ. ಅವಂದೆಂತ ಸಂಸಾರ, ಅವಂದೆಂತ ಬಾಳ್ಯಾವು. 10 ಮನೆ ಮೇಲೆ ನಿಂತಿರಬಹುದು, ಮೈ ತುಂಬ ಬಂಗಾರ ಹಾಕೊಂಡಿರಬಹುದು, ದೊಡ್ಡ ಅರಮನೆ ಅಂತ ಮನೆ ಕಟ್ಟಿರಬಹುದು, ದೊಡ್ಡ ಅಧಿಕಾರದಾಗಿರಬಹುದು, ದೊಡ್ಡ ಸರ್ಟಿಫಿಕೇಟ್ ಪಡ್ಕೊಂಡಿರಬಹುದು. ಅದು ಮೈದು ಸುಧಾರೆಗಳು ಅಂತಾರೆ ಬಸವಣ್ಣ. ಒತ್ತಾರೆ ಎಂದು ಶಿವಲಿಂಗ ದೇವನ ಪೂಜಿಸದವನ ಸಂಸಾರವೇನವನ. ಮುಂದುವರಿತಾ ಹೇಳ್ತಾರೆ, ಎಷ್ಟು ಚಂದ ಹೇಳ್ತಾರ, ಬಾಳುವೆಣನ ಬೀಳುವೆಣನ ಸಂಸಾರವೇನವನ. ಅವ ಬಾಳೆವ ಮಾಡ್ತಾನಂದ್ರ ಅವ ಬದುಕಿದಂಗ ಅಲ್ಲ ಅಂತಾರ ಬಸವಣ್ಣನವರು. ಅವನು ಬಾಳುವ ಹೆಣ ಅಂತಾರ. ಅದು ಜೀವಂತ ಹೆಣ, ಓಡಾಡ್ತದ, ವ್ಯವಹಾರ ಮಾಡ್ತದ, ದುಡಿತದ, ಗಳಿಸ್ತದ, ನಡೆವೆಣನ ನಡೆದಾಡ್ತದ. ಎಷ್ಟು ಚಂದ ಪರಿಕಲ್ಪನೆ ನೋಡ್ರಿ. ಆ ಮಾತು ಕೇಳಿದ್ರೆ ಹೆಂಗ ಅನಿಸ್ತದ. ಇವ್ ನಡೆದಾಡೋ ಹೆಣ ಇವು ಲಿಂಗಿಲ್ಲದ, ಲಿಂಗ ಪೂಜಾ ಮಾಡ್ಕೊಂಡಾಗ ಲಿಂಗಾಯತರಾಗಿ ಹುಟ್ಟಿ ಖಾನೆ ಸುಮಾರು ಲಿಂಗಾಯತರಾಗಿ ಆಗ್ಯಾವ ಬದುಕ್ತಾವ. ಇವು ನಡೆದಾಡೋ ಹೆಣ. ಭಾಳ ನೋವಿನಿಂದ ಈ ಮಾತನ್ನು ಹೇಳ್ತೀನಿ. ಎಷ್ಟು ಹೇಳಬೇಕ್ರಿ, ಎಷ್ಟು ತಿಳಿಸ್ಬೇಕ್ರಿ. ಭಾಳ ನೋವಾಗ್ತದ. ಲಿಂಗಾಯತರ ಮನೆಗಳಿಗೆ ಪೂಜಾಕ್ ಹೋದಾಗ ನೋಡ್ಬೇಕು, ದೊಡ್ಡ ಗದ್ದಲಕ್ಕೆ ಬಿಡ್ತಾರ. ಅದಕ್ಕೆ ಪೂಜಾ ಅಂದ್ರೆ ಗದ್ದಲಕ್ಕೆ ಬಿಡುತ್ತಲ್ಲ, ಕುಂದರ್ಬೇಕು, ಹೇಳಬೇಕು, ಲಿಂಗ ಹಿಡ್ಕೋಬೇಕು. ಒಂದು ಮನೆ ಹೋಗಿದ್ದು ದೊಡ್ಡ ಸ್ನಾನ ಮಾಡಿ ಪೂಜಾಕ್ ಕೂತು ಪೂಜಾ ಮುಗಿಸ್ಕೊಂಡ ಮೇಲೆ ಬಾಗೋದು ತಗೋಬರ್ರಿ ಅಂತ ಕರೆದೆ. ದೊಡ್ಡ ಪ್ರತಿಷ್ಠೆ ಬಂತು. ಅವನ ಕೊಳ್ಳಾಗ ಅಷ್ಟ ಲಿಂಗ, ಉಳಿದವ್ರ ಕೊಳ್ಳಾಗ ಇಲ್ಲ. ಹೊಸು ಮಂಗನೇ, ಲಿಂಗನೇ ಇಲ್ಲ, ಮಂಗನೇ. ಅವ್ವ ಬಾಗೋದು ಅವಾಗ ಇನ್ನೊಬ್ರಿಗೆ ಕೊಡೋದು. ನಾನು ನೋಡಿದೆ ಏನು ಕರ್ಮ, ಎಲ್ಲಿ ಹೋಗಿ ತೊಳ್ಕೋಬೇಕು. ಅಲ್ಲೋ ಕೋಟಿ ಕೋಟಿ ಗಳಿಸಿರಿ, KG ಬಂಗಾರ ಮೈ ಮ್ಯಾಗ ಹಾಕ್ಕೊತೀರಿ. ನಾಳೆ ಸತ್ತು ಸುಡುಗಾಡಿಗೆ ಹೋಗೋ ಮುಂದೆ ನಿಮ್ಮ ಜೊತೆಗೆ ಬರುವಂತ ನಿಜವಾದ ಪರವಸ್ತುವನ್ನ ಕೈ ಬಿಟ್ಟು ಬದುಕಿದ್ರ ಅಪ್ಪ ಬಸವಣ್ಣನವರು ಹೇಳಿದ್ರು, ನಡೆವೆಣನ ನುಡಿವೆಣನ ಸಂಸಾರವೆನ, ಬಾಳುವೆಣನ ಬೀಳುವೆಣನ ಸಂಸಾರವೇನವನ. ಕರ್ತೃ ಕೂಡಲ ಸಂಗಮ ದೇವನ ತೊತ್ತು ಕೆಲಸವ ಮಾಡದವನ ಸಂಸಾರವೇನವನಂತ ಧಿಕ್ಕಾರ ಹಾಕ್ಯಾರ ಬಸವಣ್ಣನವರು. ಇದರ ಅರಿವು ಇವತ್ತು ಲಿಂಗಾಯತರಿಗೆ ಬರಬೇಕು. ನಮ್ಮದು ಒಂದನ್ನು ಬಿಟ್ಟು ಎಲ್ಲ ಮಾಡ್ತೀವಿ ನಾವು, ಭಾನಗಡ ಮಾಡ್ತೀವಿ. ನಮ್ಮದು ಯಾವುದು ಅಲ್ಲ ಅದನ್ನು ಒಟ್ಟು ತಂದಿಡ್ತೀವಿ. ನಮ್ಮ ಮನೆ ಏನೆಲ್ಲ ಮಾಡ್ತೀವಿ ನಾವು. ಯಾವುದು ಮಾಡಬೇಕಾಗ್ಯದ ಅದನ್ನು ಮರಿತೀವಿ, ಅದನ್ನು ಬಿಡ್ತೀವಿ. ಅದಕ್ಕೆ ಅಪ್ಪ ಅವರು ಬಹಳ ಚಂದ ಹೇಳಿದರು, ವಿಭೂತಿ ಹಚ್ಚದವರ, ವಿಭೂತಿ ಹಚ್ಚದವರ, ರುದ್ರಾಕ್ಷಿ ಹಾಕದವರ, ಲಿಂಗವ ಧರಿಸದವರ ಎನ್ನತ್ತ ತೋರದಿರಯ್ಯ ಅವರ ಮುಖವ ಕೂಡಲ ಸಂಗಮ ದೇವ. ಅವ್ರು ಮಾರಿ ಸಹಿತ ತೋರಿಸ್ಬೇಡಂದ. ನಮ್ಮ ಕರ್ಮ ಎಲ್ಲರದು ಮಾರಿ ನೋಡ್ಬೇಕಾಗ್ಯದ. ಏನು ಮಾಡೋದು ಹೇಳಿ. ಹಾಗಾಗಿ ಶರಣ ಬಸವೇಶ ಇಂಥ ಸಾಧನೆಗೆ ತನ್ನನ್ನು ತಾನು ಅರ್ಪಣೆ ಮಾಡಿಕೊಂಡ ಪುಟ್ಟಯ್ಯಜ್ಜ ಅವರು ನೋಡ್ರಿ. ಎಂದು ಮಾವನ ಮನೆಯಿಂದ ಹಾನಗಲ್ಲ ಅಪ್ಪ ಅವರು ಜೋಳಿಗೆಗೆ ಬಿದ್ದು ಶಿವಯೋಗ ಮಂದಿರಕ್ಕೆ ಬಂದರು. ಅಂದಿನಿಂದ ಪಂಚಾಕ್ಷರಿ ಗವಾಯಿಗಳ ಸಂಸರ್ಗದೊಳಗ ಹಾನಗಲ್ಲ ಗುರುಕುಮಾರ ಮಹಾಶಿವಯೋಗಿಗಳ ಮಾರ್ಗದರ್ಶನದೊಳಗ ಅಂಗದ ಮೇಲೇನು ಲಿಂಗ ತಗೊಂಡಾರ. ಅಂದಿನಿಂದ ತಮ್ಮ ಉಸಿರಿರುವವರೆಗೆ ಲಿಂಗ ಪೂಜೆಯನ್ನು ಬಿಡಲಿಲ್ಲ ಪುಟ್ಟಯ್ಯಜ್ಜನವರು. 3 ವೇಳೆ ಪೂಜೆ ಮಾಡ್ಕೋತಿದ್ರು. ಎಂತ ಸಂಗೀತದೊಳಗ ಲಿಂಗವ ಪೂಜಿಸಿ ಲಿಂಗವೇ ತಾನಾದ. ಅವರೆಲ್ಲ ಸಾಧನೆ ಮಾಡೋರು. ಕಣ್ಣಿಲ್ಲ ಅವ್ರಿಗೆ, ನಮಗೆ ಕಣ್ಣದಾವ, ನಮಗೆ ಕೈ ಅದಾವ. ಅದಕ್ಕೆ ಅಪ್ಪ ಅವರು ಭಾಳ ಚಂದ ಹೇಳಿದರು, ಕಂಗಳು ತುಂಬಿದ ಬಳಿಕ ನೋಡಲಿಲ್ಲ. ಏನು ಮೊಬೈಲ್ ನೋಡಲಿಲ್ಲ, TV ನೋಡಲಿಲ್ಲ, ಇದಲ್ಲ ಸಿನಿಮಾ ನೋಡಲಿಲ್ಲ, ನಾಟಕ ನೋಡಲಿಲ್ಲ, ಇದನ್ನ ನೋಡೋದಲ್ಲ. ಕಂಗಳು ತುಂಬಿದ ಬಳಿಕ ನೋಡಲಿಲ್ಲ. ನಿನ್ನರಿವಿನ ಬೆಳಕಾಗಿರುವಂತ ಆಚಾರದ ಪ್ರತೀಕವಾಗಿರುವಂತ ಗುರು ಕೊಟ್ಟ ಇಷ್ಟಲಿಂಗವನ್ನ ಕಣ್ಣಿನಿಂದ ಒಂದು ದಿನ. ದಿನಾನು ನೋಡಲಿಲ್ಲಲ್ಲೋ. ಕಂಗಳು ತುಂಬಿದ ಬಳಿಕ ನೋಡಲಿಲ್ಲ. ನಿನ್ನರಿವಿನ ಬೆಳಕಾಗಿರುವಂತ ಆಚಾರದ ಪ್ರತೀಕವಾಗಿರುವಂತ ಗುರು ಕೊಟ್ಟ ಇಷ್ಟಲಿಂಗವನ್ನ ಕಣ್ಣಿನಿಂದ ಒಂದು ದಿನಾನು ನೋಡಲಿಲ್ಲಲ್ಲೋ. ಕಂಗಳು ತುಂಬಿದ ಬಳಿಕ ನೋಡಲಿಲ್ಲ. ನಿನ್ನರಿವಿನ ಬೆಳಕಾಗಿರುವಂತ ಆಚಾರದ ಪ್ರತೀಕವಾಗಿರುವಂತ ಗುರು ಕೊಟ್ಟ ಇಷ್ಟಲಿಂಗವನ್ನ ಕಣ್ಣಿನಿಂದ ಒಂದು ದಿನಾನು ನೋಡಲಿಲ್ಲಲ್ಲೋ.
ಕಿವಿಗಳು ತುಂಬಿದ ಬಳಿಕ ಕೇಳಲಿಲ್ಲ, ಅವನ ಗುಣಗಾನವನ್ನ ಕೇಳಲಿಲ್ಲ, ಶಿವಕೀರ್ತನೆಯನ್ನ ಕೇಳಲಿಲ್ಲ, ಶಿವ ಭಜನೆಯನ್ನ ಕೇಳಲಿಲ್ಲ, ಶಿವಸ್ತುತಿಯನ್ನ ಕೇಳಲಿಲ್ಲ, ಶಿವನ ಸ್ಮರಣೆಯ ಚಿಂತನವನ್ನ ಕೇಳಲಿಲ್ಲ. ಕಿವಿಗಳು ತುಂಬಿದ ಬಳಿಕ ಮುಂದಿನ ಮಾತು ಯಾರು ಚಂದ ಹೇಳ್ತಾರೆ, ಕೈಗಳು ತುಂಬಿದ ಬಳಿಕ ಪೂಜಿಸಲಿಲ್ಲ. ತುಂಬಿದ ಕೈ ಕೊಟ್ಟಾನ ಭಗವಂತ. ಕೈ ಯಾಕೆ ಕೊಟ್ಟಾನಂದ್ರೆ ಪೂಜೆ ಮಾಡಕ ಕೊಟ್ಟಾನ. ಎಡಗೈಯಾಗ ನಿನ್ನ ದೇವರನ್ನು ಬಲಗೈಲಿ ಪೂಜೆ ಮಾಡಿ ಆನಂದ ಪಡು. ನಿನ್ನ ಕೈಯೊಳಗ ನಿನ್ನ ದೇವರು ಕೊಟ್ಟ ಧರ್ಮ ಅದು ಯಾವುದಾದರೂ ಜಗತ್ತಿನೊಳಗಿದ್ರ ಅದು ಕೇವಲ ಒಂದೇ ಒಂದು ವಿಶ್ವಧರ್ಮ, ಅದು ಲಿಂಗಾಯತ ಧರ್ಮ, ಅದು ವೀರಶೈವ ಧರ್ಮ. ಸ್ವತಂತ್ರ ಧರ್ಮ ಇದು, ಇದು ಸಮಾನತೆಯ ಧರ್ಮ ಇದು ಎಲ್ಲರೂ ಕಟ್ಕೊಂಡು ಏಕಾಂತವಾಗಿ ಆನಂದ ಪಡುವಂತ ಧರ್ಮ ಇದು. ನಿಮ್ಮ ದೇವರು ನಿಮ್ಮ ಎದಿನಾಗ ಇರ್ತಾನ ನೋಡ್ರಿ. ಮಾರ್ಕೆಟಿಗೆ ಅವ್ವಾಗಳು ಹೋಗೋ ಮುಂದೆ ಯಜಮಾನ್ರ ಮಕ್ಕಳಿದ್ರೆ ಎಷ್ಟು ಧೈರ್ಯದಿಂದ ಹೋಗ್ತಾರ. ಬಜಾರ್ನಾಗ ಹೊಂಟ್ರ ಅಂದ್ರೆ ಮಕ್ಳು ಯಜಮಾನ್ರ ಸಾಕು ಆನಿ ಬಲ ಇರ್ತದ. ನಮ್ಮ ಹಿರಿಯ ಅದಾನ ಮಕ್ಕಳ ಅದ ಒಬ್ಬರ ಹೊಂಟ ಸ್ವಲ್ಪ ಎದುರ್ಕೊತ ಹೋಗ್ತಾರ. ಹೌದಲ್ಲ? ಒಬ್ಬ ನಾರಿಗೆ ಜೊತೆಯಲ್ಲಿ ಗಂಡ ಇದ್ರೆ ಹೆಂಗ ಧೈರ್ಯ ಬರ್ತದಲ್ಲ, ಹಾಗೆ ಈ ನರನಿಗೆ, ಈ ಶರಣ ಸತಿಗೆ ಲಿಂಗ ಅನ್ನುವಂತ ಪತಿ ಅಂಗದ ಮೇಲಿದ್ರ ಯಾವ ದುಃಖಗಳೂ ನಿಮ್ಮನ್ನ ಕಾಡೋದಿಲ್ಲ. ಈ ಜಗತ್ತಿನೊಳಗ ನೀವು ಸುಖವಾದ ಮಾನಸಿಕ ಧೈರ್ಯದ ಜೀವನವನ್ನ ಕಳೆಯಕ್ಕೆ ಬರ್ತದ. ಅಂತ ಸ್ವತಂತ್ರ ಧರ್ಮ ಇದು. ಅಷ್ಟೇ ಅಲ್ಲ, ಇವತ್ತು ಹೆಣ್ಣಿಗೊಂದು ಧರ್ಮ, ಗಂಡಿಗೊಂದು ಧರ್ಮ ಅನ್ನುವಂಥ ವ್ಯವಸ್ಥೆ ಇರುವಂಥ ಕಾಲದೊಳಗ, ಹೆಣ್ಣಿಗೆ ಧಾರ್ಮಿಕ ಸ್ವಾತಂತ್ರ್ಯ ಇಲ್ಲ ಅನ್ನುವಂಥ ಕಾಲದೊಳಗ ನಮ್ಮ ಹೆಣ್ಣು ಮಕ್ಕಳು ಕೂಡ ಲಿಂಗವನ್ನು ಧರಿಸಿ ಲಿಂಗ ಪೂಜೆಯನ್ನು ಮಾಡಿಕೊಂಡು ಅವರೂ ಮುಕ್ತಿಯನ್ನು ಹೊಂದಬಹುದು ಅನ್ನುವಂಥ ಬಹುದೊಡ್ಡ ಭಾಗ್ಯವನ್ನು ಬಸವಣ್ಣನವರು ಈ ಸಮಾಜಕ್ಕೆ ಮಾನವ ಲೋಕಕ್ಕೆ ನಮಗೆ ಕಲ್ಪಿಸಿಕೊಟ್ಟಾರ. ಹಾಗಾಗಿ ಇಂಥ ಅಪರೂಪವಾಗಿರುವಂಥ ಧರ್ಮದ ಸಂಸ್ಕಾರವನ್ನು ಕಲಿಕೇರಿಯ ಮರುಳಾರಾಧ್ಯರು ಶರಣಬಸವನಿಗೆ ಅನುಗ್ರಹ ಮಾಡಿ ಗುರು, ಲಿಂಗ, ಜಂಗಮ, ವಿಭೂತಿ, ರುದ್ರಾಕ್ಷಿ, ಮಂತ್ರ, ಪಾದೋದಕ, ಪ್ರಸಾದದ ಮಾಹಿತಿಗಳನ್ನು ಕೂಡ ಶರಣಬಸವ ಭಕ್ತಿಯಿಂದ ಕೇಳಿದಾಗ, ಅಪ್ಪ ನಿನಗ ಆ ವಿಚಾರಗಳನ್ನು ತಿಳಿಸ್ತಾ ಇದ್ದೇವೆ ಅಂತ ಅದನ್ನೆಲ್ಲ ಇದ್ದಾರೆ. ಅದು ಹೇಗೆ ತಿಳಿಸಿದ್ರು ಅನ್ನೋದನ್ನು ಸಮಯದ ಅಭಾವ ನನಗಿರುವುದರಿಂದ ಅನಿವಾರ್ಯ ನಾನು ಒಂದೊಂದು ವಿಷಯಗಳನ್ನು ಪೂರ್ಣ ವಿಸ್ತಾರವಾಗಿ ಬಿಡಿಸಿ ಹೇಳಬೇಕು ಅಂದರೆ ಸಮಯದ ಅವಕಾಶ ಬೇಕು, ಅನಿವಾರ್ಯ. ನಾಳೆ ಒಂದು ದಿನ ಆ ಅಷ್ಟಾವರಣ ಪಂಚಾಚಾರ ಷಟ್ಸ್ಥಲಗಳನ್ನು ಒಂದೊಂದು ಮಾತಿನೊಳಗೆ ಪೂರ್ಣವಾಗಿ ತಿಳಿಸಿ ಶುಕ್ರವಾರ ಯೌವನಕ್ಕೆ ಬರುವಂಥ ಶರಣಬಸವೇಶ ಗೃಹಸ್ಥ ಜೀವನವನ್ನು ಅದನ್ನು ಹೇಗೆ ಗುರುಗಳು ಮಾರ್ಗದರ್ಶನ ಮಾಡಿ ಶರಣಬಸವರಿಗೆ ಹರಕೆಯನ್ನು ಕೊಟ್ಟರು ಅನ್ನುವಂಥ ಮಾತನ್ನು ನಾವು ನಾಳೆ ಮತ್ತು ನಾಡಿದ್ದು ತಿಳ್ಕೊಳ್ತೇವೆ. ಶುಕ್ರವಾರ ಶರಣಬಸವೇಶ್ವರರ ಮದುವೆ ಕಾರ್ಯಕ್ರಮ, ಕಲ್ಯಾಣ ಮಹೋತ್ಸವ ನಡೀತದೆ ಅನ್ನುವಂಥ ಮಾತನ್ನು ಹೇಳಿ, ಬಸವ ಪರಿಷತ್ ಸಹಯೋಗ ಮೀಡಿಯಾ ವಿಷನ್ ಬೆಂಗಳೂರು ಇವರು ಬಸವ ಪುರಸ್ಕಾರ ಅನ್ನುವಂಥ ಒಂದು ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮವನ್ನು ದಿನಾಂಕ 9/8/2025 ಶನಿವಾರ ಬೆಳಿಗ್ಗೆ 9:30ರಿಂದ ಈ ಕಾರ್ಯಕ್ರಮವನ್ನು ಕೊಂಡಜ್ಜಿ ಬಸಪ್ಪ ಸಭಾಭವನ, ಭಾರತ ಸ್ಕೌಟ್ಸ್ ಮತ್ತು ಗೈಡ್ಸ್ ಆವರಣ, ಮಹಾರಾಣಿ ಕಾಲೇಜ್, ಅರಮನೆ ರಸ್ತೆ, ಬೆಂಗಳೂರಿನೊಳಗೆ ಈ ಅದ್ಭುತವಾದ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಾರ 9ನೇ ತಾರೀಕು ಶನಿವಾರ. ಈ ವಿಷಯವನ್ನು ನಿಮ್ಮ ಮುಂದೆ ನಾ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಈ ಕಾರ್ಯಕ್ರಮದಲ್ಲಿ ಭಾಳ ದೊಡ್ಡವರೆಲ್ಲ ಪಾಲ್ಗೊಳ್ತಾ ಇದ್ದಾರೆ. ಅಂದು ವಿಶೇಷವಾಗಿ 2025ರ ಬಸವ ಪುರಸ್ಕಾರ ಪ್ರಶಸ್ತಿಯನ್ನು ಎಲ್ಲ ಮಹನೀಯರಿಗೆ ಅವರು ನೀಡ್ತಾ ಇದ್ದಾರೆ, ಎಲ್ಲ ಮಹನೀಯರಿಗೆ ನೀಡ್ತಾ ಇದ್ದಾರೆ. ಇದರೊಳಗೆ ನಾವು ನೀವೆಲ್ಲ ಅಭಿಮಾನ ಪಡುವಂತೆ ಈ ಸಂಸ್ಥೆಯ ಕಾರ್ಯದರ್ಶಿಗಳಾಗಿ ಈ ದಾಸೋಹದ ಪರಂಪರೆಯನ್ನು ಸಮರ್ಥವಾಗಿ ನಡೆಸಿಕೊಂಡು ಹೊರಟಿರುವಂಥ, ಶಿಕ್ಷಣ ಮತ್ತು ಸಮಾಜ ಸೇವೆಗೆ ತಮ್ಮನ್ನು ತಾವು ತೊಡಗಿಸಿಕೊಂಡಿರುವಂಥ ಶ್ರೀ ಬಸವರಾಜ್ ಎಸ್ ದೇಶ್ಮುಖ್ ಅಣ್ಣ ಅವರಿಗೆ ಆ ವಿಶೇಷವಾಗಿರುವಂಥ ಪುರಸ್ಕಾರವನ್ನು ನೀಡ್ತಾ ಇದ್ದಾರೆ. ಅವ್ರ ಭಾವಚಿತ್ರ ಇಲ್ಲದ ನೋಡ್ರಿ. ಅದರ ಜೊತೆಗೆ ಇವರೆಲ್ಲ ಉಳಿದವರಿಗೆ ಬೇರೆ ಬೇರೆ ವೈದ್ಯರಿರ್ಬೋದು, ವಕೀಲರಿರ್ಬೋದು, ಚಲನಚಿತ್ರ ರಂಗದಲ್ಲಿ ಸೇವೆ ಮಾಡಿದವರು ಇರ್ಬೋದು,
ಎಲ್ಲರಿಗೂ ಕೂಡ ಈ ರೀತಿಯ ಒಂದು ಅಪರೂಪವಾದ ಪ್ರಶಸ್ತಿಯನ್ನು ಬೆಂಗಳೂರಿನೊಳಗೆ ನೀಡ್ತಾ ಇದ್ದಾರೆ. ನಮ್ಮ ಈ ಸಂಸ್ಥೆಯ ಬಸವರಾಜಣ್ಣ ದೇಶಮುಖರು ಆಯ್ಕೆಯಾಗಿ ಆ ಬಸವ ಪುರಸ್ಕಾರವನ್ನು ಪಡಿತಾ ಇದ್ದಾರಂದ್ರೆ ಅದು ನಮಗೊಂದು ಹೆಮ್ಮೆ, ಅದು ನಮಗೊಂದು ಗೌರವ ಅನ್ನುವಂಥ ಮಾತನ್ನು ಇಲ್ಲಿ ಹೇಳುವುದರ ಮೂಲಕ ಅವರಿಗೆ ಇಂಥ ನೂರಾರು ಪ್ರಶಸ್ತಿಗಳು ದೊರೀಲಿ, ಅವರು ನಿರಂತರವಾಗಿ ಈ ದಾಸೋಹ ಪರಂಪರೆಯ ಸೇವೆಯನ್ನು ಮಾಡುವಂಥ ಭಾಗ್ಯವನ್ನು ಪಡೀಲಿ, ಅದಕ್ಕೆ ಶರಣಬಸಪ್ಪನ ಅನುಗ್ರಹ ಇರಲಿ, ನಿಮ್ಮೆಲ್ಲರ ಹಾರೈಕೆ ಇರಲಿ ಅಂತ ತಿಳ್ಕೊಂಡು ಒಂದೊಮ್ಮೆ ಜೋರಾಗಿ ಚಪ್ಪಾಳೆಯನ್ನು ತಟ್ಟಿ ನೀವು ಅವರಿಗೆ ಶುಭವನ್ನು ಕೋರಬೇಕು ಅನ್ನುವಂಥ ಮಾತುಗಳನ್ನು ನಿಮ್ಮ ಜೊತೆಯಲ್ಲಿ ಹಂಚಿಕೊಂಡು ಪ್ರವಚನ ಮುಗುದಿಲ್ಲ, ಇನ್ನು ಮತ್ತು ಶುರುವಾಗ್ತದೆ, ಇನ್ನು ಅರ್ಧ ತಾಸು ಬಿಟ್ಟು. ಹಾಗಾಗಿ ದಯವಿಟ್ಟು ನೀವ್ಯಾರು ಎದ್ದು ಹೋಗಬಾರ್ದು ಅನ್ನುವಂಥ ಸೂಚನೆಯನ್ನು ಕೊಟ್ಟು ಇವತ್ತು ಬಹಳ ವಿಶೇಷವಾಗಿ ನಾವು ಈ ಪ್ರವಚನದ ವೇದಿಕೆಯನ್ನು ಬಳಸಿಕೊಂಡು ಇವತ್ತು 15ನೇ ದಿವಸ, ಇವತ್ತು 14 ದಿನ, 14ನೇ ದಿವಸ ಇವತ್ತು. ಅದರ ಜೊತೆಗೆ ಡಬಲ್ ಡ್ಯೂಟಿ ಅದ ನಮಗೆ. ಸಂಜೆ ಇಲ್ಲಿ ಡ್ಯೂಟಿ ಮಾಡ್ತೀವಿ, ಹಗಲೊತ್ತು ಎಲ್ಲ ಕಾಲೇಜ್ ಅಡ್ಡಾಡಕತ್ತೀವಿ. ನಮ್ಮ ಅವ್ವ ನಮಗೆ ಡ್ಯೂಟಿ ಹಚ್ಚಾರ, ನೀಲಾಂಬಿಕಾ ಪಾಟೀಲ್ ತಾಯಿಯವರು. ಯಪ್ಪ ಸುಮ್ಮ ಕುಂಡ್ರೆ ಬೇಡ, ದಿನ ಹೋಗಿ ಒಂದೊಂದು ಕಾಲೇಜಿನೊಳಗೆ ನಿಮ್ಮ ಅನುಭವ ನಮ್ಮ ಮಕ್ಕಳಿಗೆ ಮುಟ್ಟಬೇಕು ಅಂತ ಅವರು ಹೇಳ್ಯಾರ. ಹಾಗಾಗಿ ನಿನ್ನೆ BEd ಕಾಲೇಜಿನೊಳಗೆ ನಮ್ಮ ಎಲ್ಲ ತಾಯಂದಿರ ಮುಂದೆ ನನ್ನ ಚಿಂತನೆ ಆಯಿತು. ಇವತ್ತು ನಮ್ಮ ವಾಣಿಜ್ಯ ಮಹಾವಿದ್ಯಾಲಯ ಕಾಮರ್ಸ್ ಕಾಲೇಜು ಎಷ್ಟು ಅಭಿಮಾನ ಆಯಿತು ನನಗಂದ್ರೆ, ಇದು ದೊಡ್ಡಪ್ಪ ಅಪ್ಪ ಅವರು ಕಟ್ಟಿರುವಂಥ ಶತಮಾನದ ಸಂಸ್ಥೆ. ಇದು ಏನು ಈ ಸಂಸ್ಥೆಯ ತ್ಯಾಗ ಎಷ್ಟು ದೊಡ್ಡದು ಅಂದ್ರೆ ನೋಡ್ರಿ, ಇಲ್ಲಿ ನಮ್ಮ ಎದುರಿಗಿರುವಂಥ ಮಹಾದೇವಿ ಮಹಿಳಾ ಶಾಲೆ, ಅದನ್ನು ಅಪ್ಪ ಅವರು ನಿಜಾಮರ ಕಾಲದೊಳಗೆ ಹೊರಗೆ ಉರ್ದು ಬೋರ್ಡ್ ಹಾಕಿ ಒಳಗೆ ಕನ್ನಡದ ಕಲಿಕೆಯನ್ನು ಕಲಿಸುವುದರ ಮೂಲಕ ಮನೆಗೆ ಟಾಂಗ ಜಟಗ ಕಳಿಸಿ ಹೆಣ್ಣು ಹುಡುಗಿಯರನ್ನ ಕರ್ಕೊಂಡು ಬಂದು ಸಾಲಿ ಕಲಿಸಿದ ಏಕೈಕ ಸಂಸ್ಥೆ ಅದು ಯಾವುದಾದ್ರೂ ಇದ್ರೆ ಅದು ನಮ್ಮಪ್ಪ ಶರಣಪ್ಪನ ಸಂಸ್ಥೆ ಅನ್ನುವುದನ್ನು ನಾವು ಅಭಿಮಾನದಿಂದ ಹೇಳಬೇಕಾಗ್ತದೆ. ನೋಡಿ, 1961 ಕಾಮರ್ಸ್ ಕಾಲೇಜ್ ಆರಂಭ ಆಗ್ಯದ. ಇವತ್ತಿಗೆ 65 ವರ್ಷ ಆಯ್ತು ರೀ. ಎಷ್ಟು ಸುದೀರ್ಘ ಸಂಸ್ಥೆ ಅದು. 65 ವರ್ಷದ ಈ ಸಂಸ್ಥೆಯೊಳಗೆ ಎಷ್ಟೋ ಜನ, ಸಾವಿರ ಸಂಖ್ಯೆಯೊಳಗೆ, ಲಕ್ಷ ಸಂಖ್ಯೆಯೊಳಗೆ ವಿದ್ಯಾರ್ಥಿಗಳು ತೇರ್ಗಡೆ ಹೊಂದಿ ಇವತ್ತು ದೊಡ್ಡ ದೊಡ್ಡ ಹುದ್ದೆಯಲ್ಲಿ ಅವರಿದ್ದಾರೆ, ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಈ ನಾಡಿಗೆ, ರಾಷ್ಟ್ರಕ್ಕೆ ಸಮರ್ಪಣೆ ಆಗ್ಯಾರಂದ್ರೆ ಶರಣಪ್ಪನವರ ದಾಸೋಹ ಪರಂಪರೆ ಇಷ್ಟು ದೊಡ್ಡ ಕೆಲಸವನ್ನು ಮಾಡಿದೆ. ಇವತ್ತು ಅಖಿಲ ಭಾರತ ಶಿವಾನುಭವ ಮಂಟಪದೊಳಗೆ ಪ್ರತಿನಿತ್ಯವೂ ಕೂಡ ಸಾಗುವಂಥ ಒಂದು ಅಪರೂಪವಾಗಿರುವಂಥ ವಿಚಾರಗೋಷ್ಠಿಗಳು ಇಲ್ಲಿ ನಡೀತಾ ಇದ್ದಾವೆ. ಇವತ್ತು ಬಸವಣ್ಣನವರು ಮತ್ತು ಸಮಾನತೆ ಅನ್ನುವಂಥ ವಿಷಯವನ್ನು ನಾವು ಇಲ್ಲಿ ಬಂದು ಸೇವೆ ಮಾಡಲಿಕ್ಕೆ ನಮ್ಮನ್ನು ಹಚ್ಚಿರುವಂಥವರು, ಮೂಲ ಕಾರಣ, ನಮ್ಮನ್ನು ಕರೆಸಲಿಕ್ಕೆ ಇಲ್ಲಿ ಬರಲಿಕ್ಕೆ ಕಾರಣರಾದವರು ನಮಗೆ ಅತ್ಯಂತ ಆತ್ಮೀಯರಾಗಿರುವಂಥ ಡಾಕ್ಟರ್ ಆನಂದ್ ಸಿದ್ದಾಮಣಿಯವರು ಇವತ್ತಿನ ಚಿಂತಕರಾಗಿ ಅವರು ತಮ್ಮ ವಿಷಯವನ್ನು ಮಂಡನೆ ಮಾಡ್ತಾರೆ. ಯಾಕಂದ್ರೆ ಬರೀ ನಂದ ಕೇಳ್ಯಾರ ಅವ್ರದ್ದು ಕೇಳಬೇಕು ಅಂತ ಆಸೆ ಬಹಳ ಅದ ನನಗೂ ಕೂಡ. ಅವ್ರ 4 ಮಾತುಗಳನ್ನು ಕೇಳಬೇಕು. ಮೊನ್ನೆ ಅವ್ವ ಮಾತಾಡುವಾಗಲೂ ಕೇಳಬೇಕಂತ ಮನಸ್ಸಿತ್ತು. ಆದರೆ ಅಲ್ಲಿ ಒಂದು 4 ಮಂದಿ ಭಕ್ತರು ನನಗಾಗಿ ಬಂದು ಕಾಯ್ಕೋತ ಕುಂತರು. ನಾನು ಅನಿವಾರ್ಯವಾಗಿ ಹೋಗುವಂಥ ಪ್ರಸಂಗ ಆಗ್ತದೆ. ಮತ್ತು 2 ತಾಸು ಹಿಂಗೆ ಕುಂತಿರ್ತೀವಲ್ರಿ, ಹೆಂಗ್ರಿ, ಹಿಂದೆ ಏನೇನೋ ಸಪೋರ್ಟ್ ಇಲ್ಲ. ನೀವು ರಾಜರ ಕೂತಾಗ ಕೂತೀರಿ, ನಾನು ಹಿಂಗೆ ಕುಂಡ್ರಿಸಿರಿ, ನಿಂಗೆ 2 ತಾಸು ಕುಂಡ್ರಬೇಕು. ಹಿಂಗೆ ಕೂತು ಹೇಳಬೇಕು, ಒಂದಿಟ್ಟು ಏನೂ ಆಗುವಂಗಿಲ್ಲ. ನೋಡಿ, ನಮ್ಮ ಈ ಎಲ್ಲ ಕಾರ್ಯಕ್ರಮದ ಸಂಚಾಲಕರಾಗಿರುವಂಥ ನಮ್ಮ ಡಾಕ್ಟರ್ ಶಿವರಾಜ್ ಶಾಸ್ತ್ರಿಯವರು ಬಂದು ರಾಜರ ಕೂತಾಗ ಹೆಂಗೆ ಕುಂಡಿರ್ತಾರೆ, ಚೇರ್ ಮ್ಯಾಗ ನಮ್ಮನ್ನು ಹಂಗೆ ಕುಂಡ್ರಿಸಿರ್ತಾರೆ. ತಮಾಸೆಗೆ ಪ್ರೀತಿಗೆ ಈ ಮಾತುಗಳನ್ನು ಹೇಳ್ತೇನೆ. ಇದು ವೇದಿಕೆನ ಹಿಂಗಿರ್ತದೆ. ಹಂಗಾಗಿ ಹಿಂಗೆ ಕುಂತರೂ ಕೂಡ 2 ತಾಸು. ಅದಕ್ಕೆ ನಾ ಯಾವಾಗಲೂ ಹೇಳ್ತಿರ್ತೀನಿ, ಪ್ರವಚನ ಮಾಡುವವರಿಗೆ 3 ಬೇಕ್ರಿ ಮುಖ್ಯವಾಗಿ. ಅವು 3 ಗಟ್ಟಿರ್ಬೇಕ್ರಿ. ಏನೇನಂತೀರಿ? ಮೊದಲನೇದು ಕಂಠತ್ರಾಣ. ಏನ್ರಿ ಮೊದಲನೇದು? ಕಂಠತ್ರಾಣ. ದಿನ ಇಲ್ಲಿ 2 ತಾಸು, ಅಲ್ಲಿ 1.5 ತಾಸು, ಅಲ್ಲಿ ಮಾತಾಡಕ್ಕೆ ನಿಂತ್ರೆ ತಾಸು 1.5 ತಾಸು. ಇದು ಕಂಠತ್ರಾಣ ಚಲೋ ಇರಬೇಕು, ಗಟ್ಟಿರ್ಬೇಕು. ಬರೀ ಇಟ್ಟ ಮಾತು ಮುಗಿತಾವಂತೀರೇನು? ಫೋನ್ ಹಚ್ಚಿಸ್ತಾರೆ ಭಕ್ತರು, ಎಲ್ಲರಿಗೂ ಮಾತಾಡಬೇಕು, ಎಲ್ಲರಿಗೂ 2 ನಿಮಿಷ ಕೊಡಬೇಕು. ಆ ಸುದ್ದಿ ಈ ಸುದ್ದಿ ಮತ್ತೆ ಭೇಟಿ ಆಗಕ್ಕೆ ಬರೋರು ಅವ್ರು ಕೂಡ ಮಾತಾಡೋದು ಅದು ಬೇರೆ.
ಇದು ಎಟ್ಟಂತ ಕೆಲಸ ಮಾಡಬೇಕು. ಕಟ್ಟಿಗೆದಾಗಿದ್ರೆ ಪಟ್ನ ಒಡೆದು ಹೊಕ್ಕಿತ್ತದು. ಅವ ಚಲೋ ಗಟ್ಟಿಟ್ಟಾನಂತ ನನ್ನ ಪುಣ್ಯ ಅದ. ಕಂಠತ್ರಾಣ ಮೊದಲನೇದು. ಎರಡನೇದು ಹೇಳುವವನಿಗೆ ಸೊಂಟತ್ರಾಣ ಇರಬೇಕು. ಸೊಂಟ ಗಟ್ಟಿರ್ಬೇಕು, ನೆಟ್ಟಗೆ ನೀಟಾಗಿ ಕೂತ್ಕೊಂಡು. ನೋಡ್ರಿ, ಎಲ್ಲರ ಒದ್ದಾಡಿರ್ತೀನಿ, ನಾನು ಹಿಂಗೆ ಕುಂತಿರ್ತೀನಿ. ಹಿಂಗೆ 2 ತಾಸು ಕೂತು ನೋಡ್ರಿ ನೀವು. ಸುಮ್ಮ ಮನ್ಯಾಗ ಕೂತು ನೋಡ್ರಿ, ಸುಖಾಸನ ಹಾಕ್ಕೊಂಡು ಚಂದ ಕೂತಿರ್ತೀನಿ ನಾನು. ಯಾಕಂದ್ರೆ ಅದೊಂದು ತಪಸ್ಸದ, 40 ವರ್ಷದ ಸಾಧನ ಅದ ಇದು. ಅದಕ್ಕೆ ಹಿಂಗೆ ಕುಂಡ್ರಾಕ ಬರ್ತದ. ಸೊಮ್ಮ ಕುಂಡ್ರಾಕ ಹೋದ್ರೆ ಬರೋ ಮಾತಲ್ಲಿ ಇದು ಬರ್ಲಿಕ್ಕೆ ಸಾಧ್ಯನೂ ಇಲ್ಲ. ಏನೇನೂ ಅನಿಸೋದಿಲ್ಲ ನನಗೆ, ಭಾಳ ಆರಾಮಿರ್ತದೆ. ಮತ್ತು ಇಲ್ಲಿಂದ ಹೋದ ಮೇಲೆ 3 ಮಹಡಿ ಹತ್ತಬೇಕು ನಾನು. ಚಟಾಪಟ್ಟ 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 ಮ್ಯಾಲೆ ಕೊಟ್ಟಾರ್ರಿ. ಮ್ಯಾಲೆ ಅಲ್ಲಿ ಅನುಭವ ಮಂಟಪದಾಗ ಮ್ಯಾಲೆ ಎತ್ತಿ ಹೋಗ್ಬೇಕು. ಹಿಂಗದ. ಇವೆರಡಾದವ್ರೆ, ಒಂದು ಕಂಠತ್ರಾಣ, ಎರಡನೇದು ಸೊಂಟತ್ರಾಣ. ಇವೆರಡಕ್ಕೂ ಇನ್ನೊಂದು ಕನೆಕ್ಟ್ ಮಾಡಬೇಕು ನಾವು. ಅದು ಯಾವುದು ಅಂದ್ರೆ ಕರೆಂಟ್ ತ್ರಾಣ. ಕಂಠ ಸೊಂಟ ಕರೆಂಟ. ಬೆಳಕಿರಬೇಕು, ಮೈಕ್ ಚಲೋ ಇರಬೇಕು. ನಿನ್ನೆ ನಮ್ಮ ಶಾಸ್ತ್ರೀಜಿ ಹೇಳ್ತಾ ಇದ್ರು, ನಾ ಹೊಂಟಿದ್ದೆ, ಇಲ್ಲೆಲ್ಲ ಭಾಳ ನುರಿತವರು ಅನುಭವಿಗಳು ಇದ್ದೀರಿ, ಯಾಕೆ ಹಿಂಗೆ ಡಿಸ್ಟರ್ಬ್ ಮಾಡ್ತೀರಿ, ಚಲೋ ಸೌಂಡ್ ಇಡ್ರಿ, ವ್ಯವಸ್ಥೆ ಮಾಡಿರಿ. ಅವ್ರದ್ದು ಒಂದು ಕಳಕಳಿ ಅದು. ಯಾಕೆ ಇದು ಇರೋದ ಧ್ವನಿವರ್ಧಕ. ಇದು ಚಲೋ ಇದ್ರೆ ಎಲ್ಲೋ ಚಲೋ ಇರ್ತದೆ. ಇದು ಕೊಯ್ಯೋ ಕೊರ್ರೋ ಅನ್ಕೋತ ಕೂತ್ರೆ ನಾವು ಕೊಯ್ಯೋ ಕೊರ್ರೋ ಹಾಕೀವಿ. ಹೇಳುವಟ್ಟು ವಿಷಯಗಳು ಬೇಕಾದೊಟ್ಟಿದ್ರೂ ಕೂಡ ಇದು ಚಲೋ ಇರಲಿಲ್ಲ ಅಂದರೆ ಹೆಂಗೆ? ಅದಕ್ಕಾಗಿ ಎಲ್ಲದೂ ಕೂಡ ಚೆನ್ನಾಗಿರಬೇಕು ಅಂಥ ವ್ಯವಸ್ಥೆಯೊಳಗೆ ಇವತ್ತು ನಾವು ನೀವೆಲ್ಲ ಆ ಮುಂದಿನ ಕಾರ್ಯಕ್ರಮದಲ್ಲಿ ಶ್ರದ್ಧೆಯಿಂದ ಪಾಲ್ಗೊಳ್ಳೋಣ ಅನ್ನುವಂಥ ಮಾತನ್ನು ಹೇಳಿ ಈ 14ನೇ ದಿನದ ನುಡಿ ಸೇವೆಯನ್ನು ನನ್ನ ಸದ್ಗುರುವಿನ ಪಾದಕ್ಕೆ, ಶರಣಬಸವರ ಪಾದಕ್ಕೆ ಅರ್ಪಣೆ ಮಾಡಿ ನನ್ನ ಮಾತುಗಳನ್ನು ಮುಕ್ತಾಯ ಮಾಡ್ತೇನೆ. ಮತ್ತೆ ನಾಳೆ ಸರಿಯಾದ ಸಮಯಕ್ಕೆ ಪುರಾಣ ಪ್ರವಚನದ ಆರಂಭ ಆಗ್ತದೆ. ತಾವೆಲ್ಲ ಬರಬೇಕು ಅನ್ನುವಂಥ ಮಾತನ್ನು ಹೇಳಿ ನನ್ನ ಮಾತುಗಳನ್ನು ಮುಕ್ತಾಯ ಮಾಡ್ತೇನೆ. ಸರ್ವರಿಗೂ ಶುಭವಾಗಲಿ, ಮಂಗಲವಾಗಲಿ. ಸರ್ವರಿಗೂ ಶರಣು ಶರಣಾರ್ಥಿ.